ಕರೆಕ್ಟ್ ಇದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದಿಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇತುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಸ್ವಲ್ಪ ಜೋರು ಮಾಡಿ, ಇನ್ನೊಬ್ಬರು ಕೆಮ್ಮಿದ್ದು ಕೇಳಿಸ್ಬಾರ್ದು ಹಾಗೆ. ಶ್ರೀಮದ್ ಭಾಗವತ ಮಹಾಪುರಾಣದ ಕೆಲವು ವಿಷಯಗಳನ್ನು ನಿನ್ನೆ ಅನುಸಂಧಾನ ಮಾಡ್ತಾ ಬಂದ್ವಿ. ಕೆಲವು ವಿಷಯಗಳನ್ನು ನಿನ್ನೆ ಅನುಸಂಧಾನ ಮಾಡ್ತಾ ಬಂದ್ವಿ. ಇವತ್ತು ಕೂಡ ಭಾಗವತದಲ್ಲಿ ಬರುವ ಕೆಲವು ಸಂದೇಶಗಳನ್ನು ಚಿಂತನೆ ಮಾಡೋಣ. ಭಾಗವತ ಶ್ರವಣ ಮಾಡಬೇಕಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋದು ಬೀಜ ಮಂತ್ರ ಅಂತ ತಿಳಿದ್ವಿ. ಇದನ್ನು ದಿನನಿತ್ಯ ಜಪಿಸ್ಲಿಕ್ಕೂ ಬರ್ತದೆ, ಯಾವಾಗಲೂ ಹೇಳಲಿಕ್ಕೂ ಬರ್ತದೆ. ಈ ಮಂತ್ರದ ಪ್ರಭಾವ ಎಷ್ಟು ಅನ್ನಲಿಕ್ಕೆ ಭಾಗವತದಲ್ಲಿ ನಾರದರ ಕಥೆ ಹೇಳ್ತಾರೆ. ಹಿಂದೆ ನಾರದ ಒಬ್ಬ ದಾಸಿ ಪುತ್ರನಾಗಿ ಹುಟ್ಟಿದ್ದ. ಇನ್ನೂ ನಾರದನಾಗಿರಲಿಲ್ಲ. ದಾಸಿ ಪುತ್ರನಾದಾಗ ಆತನಿಗೆ ಈ ಮಂತ್ರವನ್ನು ಉಪದೇಶ ಮಾಡಿದ್ರಂತೆ ಯತಿಗಳು. ಉಪದೇಶ ಮಾಡಿದ್ರ ಪ್ರಭಾವ ಎಷ್ಟು ಅಂದರೆ ಅವನು ಅದನ್ನೇ ಯಾವಾಗಲೂ ಹೇಳ್ತಾ ಇದ್ದ. ತಾಯಿಯನ್ನು ಕಳ್ಕೊಂಡ ಕೆಲವು ದಿನಗಳಲ್ಲಿ. ತಾಯಿ ಇಲ್ಲ, ತಂದೆ ಇಲ್ಲ, ಅನಾಥನಾದ. ಆದರೆ ಕೊಟ್ಟಂಥ ಮಂತ್ರವನ್ನು ಮರೆಯದೆ ನಿರಂತರ ಆ ಮಂತ್ರವನ್ನು ಜಪಿಸಿದ್ರಿಂದ ಆಕಾಶದಲ್ಲಿ ಮಿಂಚಿನಂತೆ ದೇವರ ದರ್ಶನ ಆಯಿತು ಅಂತ ಭಾಗವತ ಹೇಳ್ತದೆ. ಮಿಂಚು ಎಲ್ರಿಗೂ ದರ್ಶನ ಆಗ್ತದೆ ಮಳೆಗಾಲ ಬಂದಾಗ. ನಾವು ನೀವು ಮಿಂಚು ಬೇಕಾದಷ್ಟು ಸಲ ನೋಡ್ತಾ ಇರ್ತೇವೆ. ಆದರೆ ಮಿಂಚಿನಲ್ಲಿ ಭಗವಂತನ ದರ್ಶನ ಆಗೋದಿದೆಯಲ್ಲ, ಅದು ಎಲ್ರಿಗೂ ಆಗಲ್ಲ ಅಂತಾರೆ. ಯಾರ್ಯಾರಿಗೆ ಭಗವಂತನ ದರ್ಶನ ಮಾಡಲಿಕ್ಕೆ ಎಷ್ಟು ಅರ್ಹತೆ ಇರ್ತದೋ ಅಷ್ಟೇ ದರ್ಶನ ಅಂತ. ಕೆಲವರು ಕೆಲವೇ ನಿಮಿಷಗಳಷ್ಟೇ ದೇವರ ದರ್ಶನ ಮಾಡಬಲ್ಲರು. ಕೆಲವರಿಗೆ ಮಾತ್ರ ಯಾವಾಗಲೂ ದೇವರ ದರ್ಶನ ಆಗ್ತದೆ. ಅಂಥಂಥ ಅರ್ಹತೆ ಇರಬೇಕು. ನಿಮ್ಮೆಲ್ಲರ ದೇಶದ ಪ್ರಧಾನಮಂತ್ರಿಯನ್ನು ಯಾವಾಗಲೂ ನೋಡ್ತೇವ? ಯಾವಾಗಲೂ ನೋಡಲಿಕ್ಕಾಗಲ್ಲ.
ಹೀಗೆ ಹೇಳಿದಾಗ ಮೊನ್ನೆ ಒಬ್ಬರು ತೋರಿಸಿದ್ರು ಮೊಬೈಲು, ನಾವು ಯಾವಾಗಲೂ ನೋಡ್ತೇವೆ ಆಚಾರ್ಯ ಪ್ರಧಾನಮಂತ್ರಿನ ಅಂತ. ಅದು ಪ್ರಧಾನಮಂತ್ರಿ ನೋಡಿದ್ವಿ ಅಂತಲ್ಲ, ಪ್ರತಿಬಿಂಬ ನೋಡ್ಬೋದಷ್ಟೆ. ಆ ನಿಜ ಬಿಂಬವನ್ನು ಯಾವಾಗಲೂ ದರ್ಶನ ಮಾಡಲಿಕ್ಕಿಲ್ಲ. ಒಂದು ದೇಶದ ಪ್ರಧಾನಮಂತ್ರಿನೇ ನೋಡಲಿಕ್ಕೆ ಇಷ್ಟು ಕಠಿಣ ಇದೆ, ಇನ್ನು ಇಡೀ ಪ್ರಪಂಚವನ್ನೆಲ್ಲ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ ದೇವರನ್ನು ಯಾವಾಗಲೂ ನೋಡಲಿಕ್ಕೆ ಸಾಧ್ಯನಾ? ಅದರದೇ ಅರ್ಹತೆ ಪಡ್ಕೊಂಡವರು ಕೆಲವರೇ ಇದ್ದಾರೆ ಅಂತಾರೆ ಭಗವತ್ಪಾದರು. ಆದರೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರ ಇದೆಯಲ್ಲ, ನಾವು ದೇವರನ್ನು ಯಾವಾಗಲೂ ನೋಡ್ತಿಲ್ಲ ಅಂತಾದರೂ ನಮ್ಮನ್ನು ಭಗವಂತ ಯಾವಾಗಲೂ ನೋಡೋ ಹಾಗೆ ಮಾಡ್ತದಂತೆ. ಆ ಕಾರಣದಿಂದಲಾದರೂ ಮನುಷ್ಯ ಯಾವಾಗಲೂ ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶಾಕ್ಷರ ಮಂತ್ರವನ್ನು ಯಾವಾಗಲೂ ಹೇಳ್ತಿರಬೇಕು ಅಂತಂತಾರೆ. ಸ್ವಯಂಭೂ ಮನುವಿನ ಚರಿತ್ರೆಯನ್ನು ನೋಡಿದ್ವಿ. ಆಕೂತಿ, ದೇವಹೂತಿ, ಪ್ರಸೂತಿಯರ ಚರಿತ್ರೆಯನ್ನು ನೋಡ್ತಾ ಬಂದ್ವಿ. ಇವತ್ತು ಸ್ವಯಂಭೂ ಮನುವಿನ ಗಂಡು ಸಂತತಿಯಲ್ಲಿ ಪ್ರಿಯವ್ರತ, ಉತ್ಥಾನಪಾದ ಅವರಿಂದ ಹೇಗೆ ಸಂತತಿ ವೃದ್ಧಿಯಾಯಿತು, ಅಲ್ಲಿ ನಡೆದಂಥ ಕಥೆ ಏನು ಅಂತ ಚಿಂತನೆ ಮಾಡಬೇಕು. ಮೊದಲನೆಯವನು ಪ್ರಿಯವ್ರತ, ಎರಡನೆಯವನು ಉತ್ಥಾನಪಾದ. ಈ ಉತ್ಥಾನಪಾದನಿಗೆ ಇಬ್ಬರು ಪತ್ನಿಯರಿದ್ದರು. ಅವನಿಗೆ ಒಬ್ಬಳು ಸುನೀತಿ ಅಂತ, ಇನ್ನೊಬ್ಬಳು ಸುರುಚಿ ಅಂತ ಹೆಸರು. ಸುನೀತಿ, ಸುರುಚಿ ಅನ್ನೋ ಹೆಸರಿನಲ್ಲಿ ಸಂದೇಶ ಇದೆ ಅಂತಾರೆ. ಈತನಿಗೆ ಸುರುಚಿ ಬಹಳ ತನ್ನ ವಶ ಮಾಡಿಕೊಂಡು, ತನ್ನ ಮೇಲೆ ಪ್ರೀತಿ, ತನ್ನ ಮೇಲೆ ಅಭಿಮಾನ ಬರೋ ಹಾಗೆ ಮಾಡಿಕೊಂಡು ಯಾವ ಕಾರಣದಿಂದಲೂ ಮತ್ತೊಬ್ಬರ ಹತ್ರ ಹೋಗ್ಕೊಡ್ದು ಅಂತ ಮಾಡಿದ್ಲಂತೆ. ಹೆಸರಿಗೆ ತಕ್ಕ ಹಾಗೆ ಸುರುಚಿ. ಸುನೀತಿ ಅಂದರೆ ಒಳ್ಳೆಯ ನೀತಿವಂತಳಾಗಿದ್ಲು. ಅವಳಲ್ಲಿ ಹುಟ್ಟಿದಂಥ ಮಗನಿಗೆ ಧ್ರುವ ಅಂತ ಹೆಸರು. ಸುರುಚಿಯಲ್ಲಿ ಒಬ್ಬ ಮಗ ಹುಟ್ಟಿದ್ದ. ಸುರುಚಿಯ ಮಗನಿಗೆ ಹೆಸರು ಉತ್ತಮ ಅಂತ. ಉತ್ಥಾನಪಾದನಿಗೆ ಇಬ್ಬರು ಮಕ್ಕಳು ಹುಟ್ಟಿದರು. ಅದರಲ್ಲಿ ಸುರುಚಿ ಉತ್ತಮನಿಗೆ ರಾಜ್ಯ ಸಿಗಬೇಕು, ತಾನೇ ರಾಜಮಾತೆಯಾಗಿ ಮೆರಿಬೇಕು, ಅಧಿಕಾರ ಸಂಪತ್ತು ತನಗೆ ಬರಬೇಕು ಅಂತ ಸುನೀತಿ ಹಾಗೂ ಧ್ರುವನನ್ನು ಉತ್ಥಾನಪಾದನ ಹತ್ರ ಬರಗೊಡ್ತಿರ್ಲಿಲ್ಲಂತ. ಸುನೀತಿ ಎಷ್ಟು ಪ್ರಯತ್ನಪಟ್ಟರೂ ಧ್ರುವನನ್ನು ಉತ್ಥಾನಪಾದ ಎತ್ತುಕೊಳ್ಳೋ ಹಾಗಿಲ್ಲ. ಸಿಂಹಾಸನದಲ್ಲಿ ಏನಾದರೂ ಕೂತಿದ್ದಾನೆ ಅಂದರೆ ಉತ್ತಮನೇ ಹತ್ತಿರ ಹೋಗಬೇಕು, ಉತ್ತಮನನ್ನೇ ಮಾತಾಡಿಸ್ಬೇಕು ಅಂತ ಮಾಡ್ತಿದ್ಲಂತ. ಈ ಸ್ಥಿತಿ ಆ ಕಾಲದಲ್ಲಿ ನಡೀತಾ ಇದೆ. ಇದನ್ನು ನೋಡಿ ನೋಡಿ ರೋಸ್ ಹೋಗಿ ಒಮ್ಮೆ ಧ್ರುವ ಕಣ್ಣೀರು ಹಾಕ್ತಾ ಇದ್ದಾನೆ. ಅಮ್ಮನ ಹತ್ರ ಬಂದು ಕಣ್ಣೀರು ಹಾಕ್ತಾನೆ. ನಾನು ಅಪ್ಪನ ಮನೆ ತೊಡೆ ಮೇಲೆ ಕೂಡೋ ಹಾಗಿಲ್ಲ, ಅಪ್ಪ ಕೂತ ಸಿಂಹಾಸನದಲ್ಲಿ ನಾನು ಆಟ ಆಡೋ ಹಾಗಿಲ್ಲ, ಏನು ಮಾಡಬೇಕಂದ್ರೂ ಉತ್ತಮನೇ ಮಾಡಬೇಕಂತೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ ಅಂತ ನನಗೆ ಈ ಭಾಗ್ಯ ಇಲ್ಲ ಅಂತ ಬೈತಿದ್ದಾಳೆ. ಅಮ್ಮ ನಂದೇನು ತಪ್ಪಿದೆ ಅಂತ ಅಳ್ತಾ ಇದ್ದಾನೆ. ಆಗ ಧ್ರುವನಿಗೆ 5 ವರ್ಷ ವಯಸ್ಸು. 5 ವರ್ಷದ ಬಾಲಕನಾದ ಧ್ರುವಕುಮಾರನಿಗೆ ಈ ಭಾವನೆ ಬಂದಿದೆ. ಸುನೀತಿ ಬೋಧನೆ ಮಾಡಿದ್ಲಂತೆ, ಧ್ರುವ ಯಾಕೆ ವ್ಯಥೆ ಪಡ್ತಿದ್ದೀ, ನಿನಗೂ ಅಂಥ ಸಿಂಹಾಸನ ಸಿಗಲಿಕ್ಕೆ ಅವಕಾಶ ಇದೆ, ವ್ಯಥೆ ಪಡಬೇಡ, ದುಃಖ ಪಡಬೇಡ, ನಿನಗೂ ಅಂಥ ಸಿಂಹಾಸನ ಸಿಗಬೇಕು ಅಂತ ನೀನು ಪ್ರಯತ್ನಪಟ್ಟು ಪಡೀಬಹುದು, ಹ್ಯಾಕೆ ಪ್ರಯತ್ನ ಪಡಬೇಕು? ಅದಕ್ಕೆ ಹೇಳಿದ್ಲಂತೆ, ಆರಾಧ ಯಾಧೋಕ್ಷಜ ಪಾದ ಪದ್ಮಂ ಯದೀಚ್ಛಸೆ ಧ್ಯಾಸನಮುತ್ತಮೋ ಯಥಾ. ಆರಾಧಯ ಅಧೋಕ್ಷಜ ಪಾದಪದ್ಮಂ. ಅಧೋಕ್ಷಜನಾದ ಭಗವಂತನ ಪಾದಕಮಲಗಳನ್ನು ನೀನು ಚೆನ್ನಾಗಿ ಆರಾಧನೆ ಮಾಡು, ನಿನಗೂ ಉತ್ತಮನಂತೆ ಸಿಂಹಾಸನ ಸಿಗ್ತದೆ ಅಂತ ಸುನೀತಿ ಬೋಧನೆ ಮಾಡಿಬಿಟ್ಲು. ಹೊರಟೇ ಬಿಟ್ಟ ಮನೆ ಬಿಟ್ಟು ಧ್ರುವ ಕಾಡಿಗೆ. ಎಲ್ಲಿ ಹೋಗ್ತಿದ್ದೀಯೋ ಅಂತ ನಾರದರ ಹತ್ತಿರದಲ್ಲಿ ಬಂದು ಕೇಳಿದ್ರಂತೆ. ನಾನು ಕಾಡಿಗೆ ಹೊರಟಿದ್ದೇನೆ, ನಮ್ಮಮ್ಮ ಹೇಳಿದ್ದಾಳೆ ಅಧೋಕ್ಷಜನನ್ನು ತಪಸ್ಸು ಮಾಡಬೇಕಂತೆ, ಸಿಂಹಾಸನ ಸಿಗ್ತದಂತೆ ಅಂತಂದ. ನಾರದರಂತಾರೆ, ಸಣ್ಣ ವಯಸ್ಸಿಗೆ ಕಾಡಿಗೆ ಹೋಗ್ತೇನೆ ಅಂತ ಹಠ ಮಾಡಬಾರ್ದು,
ಅಮ್ಮ ಏನೋ ಹೇಳ್ತಿರ್ತಾಳೆ, ಮನೆಯಲ್ಲಿ ಆಗಾಗ ಜಗಳ ನಡೀತಿರ್ತದೆ, ಇಂಥದ್ದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಹೋಗು ಮನೆಗೆ ಅಂತ ಕಳಿಸ್ತಾ ಇದ್ದಾರೆ. ಅವರು ಎಷ್ಟು ಒತ್ತಾಯ ಮಾಡಿದರೂ ಧ್ರುವ ಹಿಂದೇಟು ಹಾಕಲಿಲ್ಲ. ನಾರದರ ಮಾತನ್ನು ಕೇಳಿ ಮತ್ತೆ ಹೇಳಿದ, ನಿಮಗೆ ಕಾಡಿನ ದಾರಿ ಗೊತ್ತಿದ್ದರೆ ತೋರಿಸ್ರಿ, ಇಲ್ದಿದ್ರೆ ನಾನೇ ನೋಡ್ಕೋತೀನಿ ಅಂತಂದ. ಅಷ್ಟು ಸ್ಥಿರನಾಗಿದ್ದಕ್ಕೆ ಧ್ರುವ ನಾರದರು ಪರೀಕ್ಷೆ ಮಾಡಿಯೂ ಹಿಂದೇಟು ಹಾಕಲಿಲ್ಲ ಈತ ತಪಸ್ಸಿಗೆ ಹೋಗೋದ್ರಿಂದ ಅಂತ ತಾವೇ ಒಂದು ಮಂತ್ರೋಪದೇಶ ಮಾಡಿದ್ರಂತೆ. ನಾರದರು ಮಾಡಿದಂಥ ಮಂತ್ರೋಪದೇಶ ಬೇರೆ ಯಾವುದೂ ಅಲ್ಲ, ಓಂ ನಮೋ ಭಗವತೆ ವಾಸುದೇವಾಯ. ಇದು ಬೀಜ ಮಂತ್ರ. ಅದೇ ಬೀಜ ಮಂತ್ರವನ್ನಿಟ್ಟುಕೊಂಡು ಆತ ಕಾಡಿಗೆ ಹೋದ, ತಪಸ್ಸು ಮಾಡಿದ. 6 ತಿಂಗಳಲ್ಲಿ ಭಗವಂತನ ದರ್ಶನ ಮಾಡಿದ. ಇತಿಹಾಸದಲ್ಲಿ 6 ತಿಂಗಳಿಗೆ ದೇವರ ದರ್ಶನ ಆದದ್ದು ಇಲ್ಲ. ಬಹುಕಾಲ ತಪಸ್ಸು ಮಾಡಿದ ಮೇಲೆ ದೇವರು ಕಾಣ್ತಾನೆ. ಆದರೆ ಇಲ್ಲಿ ಮಾತ್ರ ಧ್ರುವನ ಚರಿತ್ರೆಯಲ್ಲಿ 6 ತಿಂಗಳಿಗೆ ಭಗವಂತ ಪ್ರಕಟನಾಗಿಬಿಟ್ಟ. ದೇವರನ್ನು ಸ್ತೋತ್ರ ಮಾಡ್ತಾನೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭಗವಂತನ ದರ್ಶನ ಮಾಡ್ತಾ, ಭಗವಂತನ ಸ್ತೋತ್ರ ಮಾಡ್ತಾ ಧ್ರುವ ಹೇಳ್ತಾ ಇದ್ದಾನೆ ಈ ಮಾತನ್ನು ಅಂತಾರೆ. ಹೀಗೆ ಧ್ರುವಕುಮಾರನಿಗೆ ದೇವರ ದರ್ಶನ ಆದದ್ದಲ್ಲದೆ ವರ ಕೊಟ್ಟ. ಏನು ವರ ಪಡೆದ ಅಂದರೆ, ನೀನೇ ಸಿಂಹಾಸನವನ್ನು ಆಳು ಅಂತ ವರ ಕೊಟ್ಟ. ಯಾವಾಗ? ನೀನು ಮನೆಗೆ ಹೋದ ಮೇಲೆ ಕೆಲವು ದಿನಗಳು ಕಳೆದ ಮೇಲೆ ನಿನಗೆ ಸಿಂಹಾಸನವನ್ನು ಕೊಡ್ತಾನೆ ನಿಮ್ಮಪ್ಪ ಉತ್ತಮಪಾದ. ಕಾರಣ, ಉತ್ತಮ ಇದ್ದಾನಲ್ಲ, ಉತ್ತಮನಿಗೆ ಸಿಂಹಾಸನ ಸಿಗಲ್ಲ ಅಂದ ದೇವರು. ನಿನಗೆ ಸಿಗ್ತದೆ, ನೀನೇ ಸಿಂಹಾಸನವನ್ನು ಆಡ್ತಿ ಅಂತಂತ ಇದ್ದಾನಂತೆ. ಹ್ಯಾಕೆ ಸಾಧ್ಯ ಅಂತ ಊಹಿಸ್ಲಿಕ್ಕಿಲ್ಲ ನಾವ್ಯಾರು. ಉತ್ತಮನೂ ಯೌವನಕ್ಕೆ ಬಂದ, ಧ್ರುವನೂ ಯೌವನಕ್ಕೆ ಬಂದ, ಇಬ್ಬರು ಯುವಕರಾದರು. ಆದರೆ ಉತ್ತಮ ಕಾಡಿಗೆ ಬೇಟೆ ಆಡಲಿಕ್ಕೆ ಹೋದಾಗ ಯಾವುದೋ ಒಬ್ಬ ಗಂಧರ್ವದ ಜೊತೆಗೆ ಯುದ್ಧ ಮಾಡ್ತಾ ಅವನು ಅಲ್ಲಿಗೆ ಆಹುತಿಯಾಗಿಬಿಟ್ಟ, ಅಲ್ಲೇ ಸತ್ತು ಹೋಗಿಬಿಟ್ಟ. ಅವನು ಹುಡುಕ್ಲಿಕ್ಕೆ ಹೋದ ಉತ್ತಮನ ತಾಯಿ ಸುರುಚಿ, ಅವಳು ಕಾಡಿಗೆ ಗಿಚ್ಚಿಗೆ ಬೆಂಕಿ ಆಹುತಿ ಆಗಿಬಿಟ್ಲು. ಕಾಡು ಗಿಚ್ಚು ಅಂದರೆ ಕಾಡು ಬೆಂಕಿಗೆ ಆಹುತಿ ಆಗಿಬಿಟ್ಲು. ಯಾರಿಗೆ ಕೊಡಬೇಕು ಸಿಂಹಾಸನ? ಭಗವಂತನ ವರದಂತೆ ಧ್ರುವಕುಮಾರನಿಗೆ ಸಿಂಹಾಸನವನ್ನು ಕೊಟ್ರಂತೆ. ಧ್ರುವಕುಮಾರ ಸಿಂಹಾಸನದಲ್ಲಿ ಕುಳಿತು ರಾಜನಾದ. 36,000 ವರ್ಷ ಭೂಮಂಡಲವನ್ನು ಆಳಿದ ಅಂತ ಭಾಗವತ ಹೇಳ್ತದೆ. 36,000 ವರ್ಷ ಅಂತ ಕೂಡಲೇ ಸ್ವಲ್ಪ ಹೆದರಿಕೆ ಆಗ್ತದಲ್ಲ ನಮಗೆಲ್ಲ. ಎಷ್ಟು ಸಿಂಹಾಸನ ಆಳ್ತಾ ಇದ್ದ? 36,000 ವರ್ಷ ಅಂದರೆ ಆ ಕಾಲದ ಆಯುರ್ಮಾನ ಎಷ್ಟಿರಬೇಡ. ಅವನು ಆಳ್ತಾ ಇದ್ದದ್ದು ಸ್ವಯಂಭೂ ಮನ್ವಂತರದಲ್ಲಿ. ಸ್ವಯಂಭೂ ಮನ್ವಂತರದ ಅಧಿಪತಿಯಾದಾಗ ಈ ಧ್ರುವಕುಮಾರನಿಗೆ ಲಕ್ಷ ಆಯುಷ್ಯ ಇರ್ತಿತ್ತಂತ ಅವಾಗೆಲ್ಲ. ಆಮೇಲೆ ಆಯುಷ್ಯದ ಪರಿಮಿತಿ ಕಡಿಮೆ ಆಗ್ತಾ ಬಂತು. ಈಗೆಲ್ಲ ಮತ್ತಷ್ಟು ಕಡಿಮೆ ಆಗಿದೆ. ಈಗ 50-60ಕ್ಕೆ ನಿಲ್ತಾ ಇದೆ ಅಲ್ಲ. ಆಗೆಲ್ಲ ಸಾವಿರಾರು ವರ್ಷ ಆಯುಷ್ಯ. ಹಾಗಾಗಿ 36,000 ವರ್ಷ ಭೂಮಂಡಲದ ಅಧಿಪತಿಯಾಗಿ ಆಕಾಶದಲ್ಲಿ ಶಿಂಶುಮಾರ ಅಂತ ಒಂದು ಚಕ್ರ. ಇವತ್ತಿಗೂ ಆಕಾಶದ ಕಡೆಗೆ ನೋಡಿದಾಗ ನಕ್ಷತ್ರಗಳದ್ದೆಲ್ಲ ಒಂದು ಚಕ್ರ ಕಾಣಿಸ್ತದೆ. ಅದನ್ನು ಭಚಕ್ರ ಅಂತ ಜ್ಯೋತಿಷ್ಯ ಹೇಳ್ತದೆ. ಆ ಶಿಂಶುಮಾರ ಚಕ್ರದ ಒಂದು ಪಾರ್ಶ್ವದಲ್ಲಿ ಒಂದು ಪಟ್ಟಣ ಇದೆ. ಆ ಪಟ್ಟಣದಲ್ಲಿ ಧ್ರುವಪುರ ಅಂತ ಹೆಸರಂತೆ. ಆ ಧ್ರುವಪುರದೊಳಗೆ ಒಂದು ಸಿಂಹಾಸನ ಹಾಕಿದ್ದಾನೆ. ಇವನು ಭೂಮಿಯನ್ನು ಆಳುವಾಗಲೂ ಸಿಂಹಾಸನ ಕೊಟ್ಟಿದ್ದಾನೆ, ಆಕಾಶದಲ್ಲಿಯೂ ಅವನಿಗೆ ಸಿಂಹಾಸನ ಕೊಟ್ಟಿದ್ದಾನಂತೆ. ಧ್ರುವ ಭೂಮಿಯಲ್ಲಿದ್ದವನು ಆಕಾಶದಲ್ಲಿ ತಾರೆಯಾದ ಅಂತ ಭಾಗವತ. ಇದು ಯಾವುದರ ಪ್ರಭಾವ? ಇದರ ಹಿನ್ನೆಲೆಯಲ್ಲಿ ಅವನಿಗೆ ಸಹಾಯ ಮಾಡಿದ್ದೇನು? ಭೂಮಿಯಲ್ಲಿರುವವನು ಆಕಾಶದಲ್ಲಿ ತಾರೆ ಆಗಬೇಕಾದ್ರೆ ಏನು ಉಪಾಯ? ಅದನ್ನು ಭಾಗವತ ಸಂದೇಶವಾಗಿ ಕೊಡ್ತು. ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನು ಜಪಿಸಿದರೆ ಆಕಾಶದಲ್ಲಿದ್ದವನು, ಭೂಮಿಯಲ್ಲಿದ್ದವನು ಕೂಡ ಆಕಾಶದಲ್ಲಿ ತಾರೆ ಆಗಬಲ್ಲ ಅಂತ. ಇದು ನಮಗೆ ಕೊಡುವಂಥ ಸಂದೇಶ. ಬಹಳ ಎತ್ತರಕ್ಕೆ ಹೋಗಬೇಕು,
ತನ್ನ ಆತ್ಮ ಉದ್ಧಾರ ಮಾಡಿಕೊಳ್ಬೇಕು, ದೇವರನ್ನು ಬೇಗ ದರ್ಶನ ಮಾಡಬೇಕು, ತನ್ನ ಅಭೀಷ್ಟಗಳು ಸಿದ್ಧಿಸಬೇಕು, ತನಗಿಡುವ ತೊಡಕುಗಳು ದೂರ ಆಗಬೇಕು. ಅದಕ್ಕೆಲ್ಲ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವೇ ಆಯುಧ ಇದ್ದ ಹಾಗೆ. ಎಂಥದ್ದನ್ನಾದರೂ ಸಿದ್ಧಿ ಮಾಡಿಕೊಳ್ಳಿಕ್ಕೆ ಬರ್ತದೆ ಈ ಮಂತ್ರ ಇಟ್ಕೊಂಡು ಬಿಟ್ಟರೆ. ಇದಕ್ಕೇನು ಇದನ್ನು ಬಾಯಲ್ಲಿ ಹೇಳುವಾಗ ಓಂಕಾರ ಹೇಳಲಿಕ್ಕೆ ಸ್ವಲ್ಪ ಮಡಿವಂತಿಕೆ ಜಾಸ್ತಿ. ಓಂಕಾರ ಅದು ಬಹಳ ಪವಿತ್ರ. ಆದರೆ ನಮೋ ಭಗವತೆ ವಾಸುದೇವಾಯ ಹೇಳಲಿಕ್ಕೆ ನಮಗೇನು ಬಹಳ ಮಡಿವಂತಿಕೆ ಬೇಕು ಅಂತಿಲ್ಲಂತೆ. ಯಾವಾಗಲೂ ಹೇಳ್ತಿರ್ಬೋದು, ಯಾವುದೇ ವಸ್ತ್ರ ಹಾಕ್ಕೊಂಡ್ರೂ ಹೇಳ್ತಿರ್ಬೋದು, ವಾಹನ ಓಡಿಸುವಾಗ ಹೇಳ್ತಿರ್ಬೋದು, ಪ್ರಯಾಣ ಮಾಡುವಾಗ ಹೇಳ್ತಿರ್ಬೋದು, ನಮೋ ಭಗವತೆ ವಾಸುದೇವಾಯ, ನಮೋ ಭಗವತೆ ವಾಸುದೇವಾಯ. ಏನು ಬೇಕಾದರೂ ಮಾಡಿರಿ, ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಾ ಇದ್ದರೆ ಸಾಕಂತ. ಎಂಥೆಂಥ ಸಿದ್ಧಿಗಳಾಗಿಬಿಡ್ತಾವೆ. ಈ ಚರಿತ್ರೆಯನ್ನು ಹೇಳಿ ಭಾಗವತ ತನ್ನ ಬೀಜ ಮಂತ್ರದ ಮಹಿಮೆಯನ್ನು ಜಗತ್ತಿಗೆಲ್ಲ ಪ್ರಕಟ ಮಾಡ್ತದೆ ಅಂತ ಅರ್ಥ. ಈ ನಮೋ ಭಗವತೆ ವಾಸುದೇವಾಯ ಅನ್ನೋದು ಒಂದಾದರೆ, ಇನ್ನೆರಡು ಇದಕ್ಕೆ ಅಂಗಗಳನ್ನು ಹೇಳ್ತಾರೆ. ಈ ಅಂಗಗಳಿಂದ ಸಹಿತವಾಗಿ ಮಂತ್ರವನ್ನು ಜಪ ಮಾಡಬೇಕು, ಹೇಳಬೇಕು. ಯಾವುದದು ಅಂಗಗಳು? ಒಂದು ಸುನೀತಿ, ಇನ್ನೊಂದು ನಾರದರು ಅಂತ ಅರ್ಥ. ಧ್ರುವಕುಮಾರನಿಗೆ ಇವರಿಬ್ಬರ ಸಹಾಯ ಬಹಳ. ಸುನೀತಿ ಏನಾದರೂ ಬೇರೆ ದಾರಿ ತೋರಿಸಿದ್ರೆ ಧ್ರುವ ಇಷ್ಟೊತ್ತಿಗೆ ಆಕಾಶದಲ್ಲಿ ತಾರೆ ಆಗ್ತಿರಲಿಲ್ಲ. ಆದರೆ ಅವಳು ನೀಡಿದ್ದೇನು? ಒಳ್ಳೆಯ ನೀತಿಯ ಮಾತು. ನೀತಿ ಅಂತಂದರೆ ಯಾವುದನ್ನು ಹೇಳ್ತಾಳವಳು? ಧ್ರುವ ದೇವರನ್ನು ಕಾಣು, ವರ ಕೊಡ್ತಾನೆ, ಆದರೆ ಒಂದು ಮಾತನ್ನು ನೆನಪಿಟ್ಟುಕೋ ಅಂತಂದ್ಲಂತ. ಏನದು? ಈ ಮಂತ್ರ ಸಿದ್ಧಿಸುವ ಮುನ್ನ ಹೇಳಿಕೊಟ್ಲು. ಏನದು ಅಂದರೆ, ಇನ್ನೊಬ್ಬರನ್ನು ಆಡ್ಕೊಳ್ಳೋದನ್ನು ಬಿಡು ಅಂತಂದ್ಲಂತ. ನಮಗಿವತ್ತು ಎಷ್ಟೋ ಒಳ್ಳೊಳ್ಳೆ ಕಾರ್ಯಗಳು ನಡೆದರೂ ನಮಗೆ ಸಿದ್ಧಿ ಕೊಡದೇ ಇರೋ ಹಾಗೆ ಯಾಕೆ ಆಗ್ತಾ ಇದ್ದಾವೆ ಅವೆಲ್ಲ ಅಂದರೆ, ಮತ್ತೊಬ್ಬರನ್ನು ಆಡ್ಕೊಳ್ಳೋದು ಜಾಸ್ತಿ. ಅದನ್ನು ನಾನೇನು ಪ್ರತ್ಯೇಕ ಪಟ್ಟಿ ಮಾಡಿ ಹೇಳೋದು ಬೇಕಾಗಿಲ್ಲ. ನಮಗೆ ಗೊತ್ತಿದೆ ನಾವು ಎಷ್ಟೆಷ್ಟು ಜನರನ್ನು ಹೇಗಾಗಿ ಎಲ್ಲೆಲ್ಲಿ ಆಡ್ಕೊಳ್ತಿದ್ದೇವೆ ಅಂತ. ಅದನ್ನೊಂದು ಬಿಟ್ಬಿಟ್ರೆ ನಾವು ಇಷ್ಟೊತ್ತಿಗೆ ಏನೆಲ್ಲ ಸಿದ್ಧಿ ಪಡೆದು ಬಿಡ್ತೀವಿ. ಅದನ್ನು ಅವಳು ಹೇಳ್ತಾಳೆ. ಮಾಮಂಗಲಂ ತಾತ ಪರೇಶು ಮಂಸ್ಥಾಹ. ಇದು ಭಾಗವತದ ನುಡಿ, ನೀತಿಯ ಮಾತು. ಅಮಂಗಲಂ ಪರೇಶು ಮಾಮಂಸ್ಥ. ಇನ್ನೊಬ್ಬರ ವಿಷಯದಲ್ಲಿ ಅಮಂಗಳದ ನುಡಿಗಳನ್ನು ಆಡಬೇಡ, ಮತ್ತೊಬ್ಬರಿಗೆ ಕೆಡುಕು ಬಯಸಬೇಡ. ನಿನಗವರಿಂದ ಅಪಕಾರ ಆಗಿದೆ ಅಂತಾದರೂ ಪರವಾಗಿಲ್ಲ. ನಮಗೆಷ್ಟೋ ಬದುಕಿನಲ್ಲಿ ನಮಗೆ ಇನ್ನೊಬ್ಬರಿಂದ ಅಪಕಾರಗಳು ಆಗ್ತಿರ್ತವೆ. ನಾವು ಅವನ್ನು ಯಾವ ರೀತಿ ತಗೊಳ್ಬೇಕು ಅದನ್ನೂ ಭಾಗವತ ಹೇಳಿಕೊಡ್ತದೆ. ಭಾಗವತ ಧರ್ಮಗಳು ಅಂತ ನಿನ್ನೆ ಪ್ರಾರಂಭ ಆಯಿತು. ದಿನ ಕೆಲವು ಭಾಗವತ ಧರ್ಮ ಕೇಳೋಣ, ಹೇಳೋಣ, ಈ ಜನ್ಮದಲ್ಲೇ ಸಾಧ್ಯವಾದರೆ ಅಳವಡಿಸ್ಕೊಳ್ಳೋಣ, ಒಂದೆರಡು ಅದನ್ನು ಪಾಲನೆ ಮಾಡೋಣ. ಏನು ಭಾಗವತದ ಧರ್ಮದ ವಿಶೇಷತೆ ಯಾವ್ಯಾವುದವು ಅಂತ ಹೇಳುವಾಗ ಇದನ್ನು ಒಂದು ಹೇಳ್ತಾರೆ, ತಿತಿಕ್ಷಾ ಅಂತ ಕರೀತಾರೆ. ಮನುಷ್ಯನಿಗೆ ಭಗವಂತನ ಪ್ರೀತಿ ಆಗ್ತದೆ ಎಂದಾಗ ತನ್ನನ್ನು ಯಾರೇ ಯಾವುದೇ ಶಬ್ದಗಳಿಂದ ಬೈದರೂ, ತನಗೆ ಯಾವುದೇ ರೀತಿಯ ಅಪಕಾರಗಳನ್ನು ಮಾಡಿದರೂ ಪ್ರತಿಯಾಗಿ ಅವರಿಗೆ ಇವನು ಯಾವುದೇ ಥರದಿಂದ ಅಪಕಾರ ಮಾಡದೇ ಇರೋದು ಮತ್ತು ಮನಸ್ಸಾನು ಅವರಿಗೆ ಕೆಟ್ಟದಾಗಲಿ ಅಂತ ಬಯಸದೇ ಇರೋದು, ಇದನ್ನು ತಿತಿಕ್ಷಾ ಅಂತ ಕರೀತಾರೆ. ಸಹನಶೀಲತೆ, ಕನ್ನಡದಲ್ಲಿ ಸಹನಶೀಲತೆ. ಏನು ಸಹನಶೀಲತೆ ಅಂದರೆ, ಅವ್ರು ಏನೇ ಮಾಡಲಿ ಈತ ಮಾತ್ರ ಪ್ರತಿಯಾಗಿ ಅವರಿಗೆ ಯಾವುದೇ ಥರದ ಅಪಕಾರವನ್ನು ಬಯಸಲ್ಲ. ಇದೊಂದು ಭಾಗವತದ ಧರ್ಮ. ಇದನ್ನು ನಾವು ಅಳವಡಿಸ್ಕೊಂಡ್ರೆ ಎಷ್ಟೋ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದಂತೆ. ಇದೆಲ್ಲ ಗುಟ್ಟುಗಳನ್ನು ಅಳವಡಿಸ್ಕೊಂಡವರು ಬಹಳ ಎತ್ತೆತ್ತರ ಸ್ಥಾನವನ್ನು ಪಡೆದಿದ್ದಾರೆ. ಹಾಗಾಗಿ ಸ್ವರಬದ್ಧವಾಗಿ ಮಂತ್ರ ಹೇಳ್ತಾರೆ. ಒಂದು ಪ್ರೊನೌನ್ಸೇಷನ್ ತಪ್ಪುಗಳಿರಲ್ಲ. ಭಾರಿ ಒಳ್ಳೆ ಪ್ರವಚನ ಮಾಡ್ತಾನೆ. ದೇವರ ಬಗ್ಗೆ ಕೇಳಿದರೆ ಸುಮಾರು ಗಂಟೆಗಳ ತನಕ ಮಾತಾಡ್ತಾನೆ. ಆದರೆ ಏನು ಮಾಡೋದು? ಅವನಿಗೆ ಸಹನಶೀಲತೆ ಇಲ್ಲ.
ಯಾರಾದರೂ ಅವನ ಬಗ್ಗೆ ಸ್ವಲ್ಪ ಆಡಬಾರ್ದು ಮಾತಾಡ್ತಾರೆ ಅಂದ ಕೂಡಲೇ ನಮ್ಮ ಭಾಷೆ ಇದೆ ಅಲ್ಲ, ನಮ್ಮ ಕಡೆ ಒಂದು ಭಾಷೆ ಇದೆ ಉತ್ತರ ಕರ್ನಾಟಕದಲ್ಲಿ, ಚರಕ್ ಅಂದರೆ ಚುರುಕ್ ಅಂತಾನೆ ಅಂತ. ಸ್ವಲ್ಪ ಏನಾದರೂ ಅವನ ಬಗ್ಗೆ ಮಾತಾಡ್ತಾರೆ ಅಂದ ಕೂಡಲೇ ನನಗೇ ಮಾತಾಡ್ತಾನ ಅಂತ. ಏನು ನಿನ್ನ ಬಗ್ಗೆ ಮಾತಾಡಬಾರ್ದು ಅಂತಿದೆನಾ? ನಿನ್ನ ಬಗ್ಗೆನೇ ಮಾತಾಡ್ತಾರೆ ಏನೀಗ? ಈ ಯೋಚನೆ ಮನುಷ್ಯ ಮಾಡಬೇಕು. ಯಾವ ಕಾರಣಕ್ಕೂ ಕೂಡ ಇನ್ನೊಬ್ಬರ ಬಗ್ಗೆ ಅಮಂಗಳವನ್ನು ಬಯಸಬಾರ್ದು. ಒಂದು ವೇದ ಮಂತ್ರ ಈ ವಿಷಯವನ್ನು ಹೇಳ್ತದೆ, ಈ ಧರ್ಮವನ್ನು ಹೇಳ್ತದೆ. ಸುತ್ತಲೂ ಯಾವಾಗಲೂ ನಮ್ಮ ಹಿಂದೆ, ಆಸ್ತಿಕರ ಹಿಂದೆ ಯಾವಾಗಲೂ ದೇವತೆಗಳು ಸುತ್ತುತ್ತಾ ಇರ್ತಾರಂತೆ. ನಮಗವ್ರ ಕಣ್ಣಿಗೆ ಕಾಣ್ತಿರಲ್ಲ. ಈಗೆಲ್ಲ CC ಕ್ಯಾಮ್ರಾ ಹಾಕಿರ್ತಾರೆ, ನೋಡಿರ್ತೀರಿ. ಎಲ್ಲಂದ್ರಲ್ಲಿ ಹಾಕಿರ್ತಾರೆ CC ಕ್ಯಾಮ್ರಾ. ನಮಗೆ ಎಲ್ಲಿ ಹಾಕಿದ್ದಾರೆ ಅಂತ ಗೊತ್ತಾಗಲ್ಲ. ಕೆಳಗಡೆಯಲ್ಲಿ ಬರೆದಿರ್ತಾರೆ CCTV ಅಂಡರ್ ಕವರೇಜ್ ಅಂತ. ಅವ್ರು ಬರೆದಿದ್ದರೆ ಗೊತ್ತಾಗ್ತದೆ. ಕೆಲವು ಕಡೆ ಬರಬೇಕು ಅಂತಿಲ್ಲ, ಹಾಗೇ ಹಾಕಿರ್ತಾರೆ ಎಲ್ಲೆಲ್ಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ. ಹಾಗೆ ಭಾಗವತ ಹೇಳ್ತದೆ, ನಮ್ಮ ಸುತ್ತಲೂ CC ಕ್ಯಾಮ್ರಾಗಳಿವೆ ಅಂತ ಯೋಚನೆ ಮಾಡಬೇಕಂತ. ನಮ್ಮನ್ನು ಸುತ್ತಲೂ ಸುತ್ತುವರೆದು ದೇವತೆಗಳಿರ್ತಾರೆ. ಅವರು ನಮ್ಮ ಎಲ್ಲ ಥರದ ಬಿಹೇವಿಯರ್ಗಳನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರಂತ. ಅವ್ರು ಯಾರ್ಯಾರು ಅಂತ ಒಂದು ಪಟ್ಟಿ ಕೊಟ್ಟಿದೆ. ನಿನ್ನೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ದಕ್ಷ, ಪ್ರಸೂತಿ, ಸ್ವಯಂಭೂಮನು, ಶಚಿ, ಇದು ಶತರೂಪ, ಇವರೆಲ್ಲ ಬೇರೆ ಕಡೆಯಲ್ಲಿದ್ದಾರೆ ಅಂತಲ್ಲ, ವಧೂವರರಲ್ಲೇ ಇರ್ತಾರೆ. ಈ ಅನುಸಂಧಾನ ನಮಗೆ ಯಾವಾಗಲೂ ಇರಬೇಕು ಅಂತ ಒಂದು ವಿಷಯ ತಿಳ್ಕೊಂಡ್ವಿ. ಹಾಗೆ ಭಾಗವತದಿಂದ ಇವತ್ತು ಮತ್ತೊಂದು ವಿಷಯ ಏನು ತಿಳ್ಕೊಳ್ಬೇಕು ಅಂದರೆ, ಸದಾ ನಮ್ಮ ಜೊತೆಯಲ್ಲಿ ದೇವತೆಗಳಿರ್ತಾರೆ. ಎಷ್ಟು ಸುತ್ತುವರೆದಿರ್ತಾರೆ ದೇವತೆಗಳು ಅಂದರೆ, ನಾವು ಏನೆಲ್ಲ ಮಾಡ್ತೇವೆ ಅದನ್ನು ನೋಡ್ತಾ ಇರ್ತಾರಂತ. ಒಂದು ಸೆಕೆಂಡಿನ ಕ್ರಿಯೆಯೂ ಕೂಡ ಅವರ ಕಣ್ಣು ನಜರನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲಂತ. ಎಲ್ಲಿವರೆಗೂ ಅಂದರೆ, ನಮ್ಮ ಮನಸ್ಸಿನಲ್ಲಿ ನಾವು ಏನು ಯೋಚಿಸ್ತೇವೆ, ಆ ಯೋಚಿಸಿರುವ ಒಳ್ಳೆತನ ಕೆಟ್ಟತನ ಎಷ್ಟು ಎಲ್ಲ ಅವ್ರಿಗೆ ಗೊತ್ತಾಗ್ತದಂತ. ಅದಕ್ಕೆ ಅದರದ್ದೆಲ್ಲ ಡೇಟಾ ನಾವು ಸೇವ್ ಮಾಡ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳಿ ದೇವರು ಅವರನ್ನು ನೇಮಕ ಮಾಡಿದ್ದಾನೆ. ಯಾಕಂದರೆ ಇವತ್ತು ನಾವು ಮಾಡುವ ಮೊಬೈಲ್ನಲ್ಲಿ ಏನು ಸೇವ್ ಮಾಡ್ತೇವೆ, ಇದರದ್ದೆಲ್ಲ ಡೇಟಾ ಎಲ್ಲಿ ಸೇವ್ ಆಗಿದೆ ಗೊತ್ತಾ? ಕ್ಲೌಡ್ನಲ್ಲಿದೆ. ಆ ಕ್ಲೌಡ್ನಲ್ಲಿದೆ, ಅದರದ್ದೇ ವಯರ್ಗಳೆಲ್ಲ ಮತ್ತು ಸಮುದ್ರದಲ್ಲಿದೆ ಅಂತೆ. ಬಹಳ ಕಷ್ಟಪಡ್ತಾ ಇದ್ದಾರೆ ಇವತ್ತು. ಡೇಟಾ ಸೇವ್ ಮಾಡೋದು ಅಷ್ಟು ಸುಲಭ ಇಲ್ಲ ಅಂತ ಇವತ್ತು ಸೈಂಟಿಸ್ಟ್ಗಳು ಬಹಳ ಕಷ್ಟಪಡ್ತಿದ್ದಾರೆ. ನೀವು ಇಲ್ಲಿ ಆರಾಮಾಗಿದ್ದೇವೆ. ಒಬ್ಬೊಬ್ಬರು ಒಂದೊಂದು ಮೊಬೈಲ್ ತೊಗೊಂಡಿದ್ದೇವೆ, ನೂರಾರು ಚಿತ್ರಗಳನ್ನು ತೆಗಿತಿದ್ದೇವೆ, ನೂರಾರು ವಿಡಿಯೋಗಳನ್ನು ಮಾಡ್ಕೋತಿದ್ದೇವೆ. ಈ ಮಾಡ್ಕೊಂಡದ್ರದ್ದೆಲ್ಲ ಒಂದು ವ್ಯವಸ್ಥೆ ಇದೆಯಲ್ಲ, ಫೈಲು ಎಲ್ಲಿ ಹೋಗ್ತದೆ ಅಂತ ಯಾರಾದರೂ ಯೋಚನೆ ಮಾಡಿದ್ದೇವಾ? ಅದು ಕ್ಲೌಡಿಗೆ ಹೋಗ್ತದೆ, ಮೋಡಗಳಿಗೆ ಹೋಗ್ತದೆ. ಕ್ಲೌಡ್ ಅಂದರೆ ಮೋಡ ಅಂತ ಅರ್ಥ. ಅದು ತಡ್ಕೊಳ್ಳಿಕ್ಕಾಗಲ್ಲ. ಹೀಗಾಗಿ ಇವತ್ತು ಸೈನ್ಸು ಬಹಳ ಮುಂದುವರೆದ ಹಾಗೆ ಈ ಒಳಗಡೆಯಲ್ಲಿ ಸೇವ್ ಮಾಡೋದು ಎಲ್ಲಿ ಅನ್ನೋದು ತಲೆ ಬಿಸಿ ಆಗಿಬಿಟ್ಟಿದೆ, ಭಾಳ ತಲೆ ಬಿಸಿಯಾಗಿದೆ. ಆ ತಲೆ ಬಿಸಿಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದು ದೊಡ್ಡ ಗುಂಪೆ ಹೊರಟಿದೆ. ಆದರೆ ಭಗವಂತನಿಗೆ ಈ ತಲೆ ಬಿಸಿನೇ ಇಲ್ಲ. ಅನಂತ ಜೀವರಾಶಿಗಳನ್ನೆಲ್ಲ ಹುಟ್ಟಿಸಿ ಆ ಜೀವರಾಶಿಗಳ ಒಳಗಿರುವ ಬಿಹೇವಿಯರ್ಗಳನ್ನೆಲ್ಲ CC ಕ್ಯಾಮ್ರಾದಂತೆ ಸೆರೆ ಹಿಡಿದು ಅವು ಒಂದು ಸೆಕೆಂಡಿನ ಒಂದೊಂದು ಅಂಶಗಳನ್ನು ದೇವತೆಗಳು ನೋಡೋ ಹಾಗೆ ಮಾಡಿಯೂ ಯಾರ ಕೈಗೂ ಅದನ್ನು ಸೇವ್ ಮಾಡಿಕೊಳ್ಳೋ ವ್ಯವಸ್ಥೆಯನ್ನು ಕೊಡದೇನೆ ತಾನೇ ಮಾಡಿಸ್ತಾ ಇದ್ದಾನಂತ. ಇಷ್ಟು ದೇವತೆಗಳು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಎಷ್ಟು ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಿದ್ವಲ್ಲ, ಇದನ್ನು ಕುರಿತು ವೇದ ಮಂತ್ರ ಹೇಳ್ತದೆ. ನೀನೇನು ಮಾಡಿ ಹಾಗಾದರೆ ನಿನ್ನನ್ನು ನೀನು ಬದಲಾಯಿಸಿಕೊಂಡು ಯಾವ ಕಾರಣಕ್ಕೂ ನಿನಗೆ ಅಪಕಾರ ಮಾಡಿದರೂ ಅವರ ಬಗ್ಗೆ ನೀನು ಅಮಂಗಳ ನುಡಿಗಳನ್ನು ಆಡದೇ ಇದ್ದು ಬಿಡು, ನಿನಗೆ ಅದನ್ನು ನೋಡೇ ದೇವತೆಗಳು ಪ್ರೀತರಾಗ್ತಾರೆ ಅಂತ ಹೇಳ್ತಾರೆ. ಎಷ್ಟು ಸುಲಭ ನೋಡಿ ದೇವತೆಗಳನ್ನು ಪ್ರೀತಿಪಡಿಸೋದು. ಯಾವತೀರ್ವೈ ದೇವತಾ ಅಂತ ವೇದ ಮಂತ್ರ ಪ್ರಾರಂಭ ಆಗ್ತದೆ. ನಾ ಅಶ್ಲೀಲಂ ಕೀರ್ತಯೇತ್ ಏತಾಹ ಏವ ದೇವತಾ ಪ್ರೀಣಾತಿ. ನೀನು ದೇವತೆಗಳನ್ನೆಲ್ಲ ಪ್ರೀತಿಪಡಿಸಿ ನಿನ್ನೊಟ್ಟಿಗೆ ಇಟ್ಕೊಳ್ಬೇಕು ಅಂತ ಅನಿಸಿದರೆ, ನಾ ಅಶ್ಲೀಲಂ ಕೀರ್ತಯೇತ್ ಏತಾಹ ಏವ ದೇವತಾ ಪ್ರೀಣಾತಿ. ಇನ್ನೊಬ್ಬರ ಬಗ್ಗೆ ಅಮಂಗಳವನ್ನು ನುಡಿಬೇಡ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಬಯಸಬೇಡ.
ದೇವತೆಗಳೆಲ್ಲ ಇದೇ ಒಂದು ಅಂಶ ಇಟ್ಟುಕೊಂಡೇ ನಿನ್ನನ್ನು ಹರಿಸಿ ಹೋಗ್ತಾರೆ. ಒಂದು ದಿವಸವೂ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಲಿಲ್ಲ, ಮಾಡಲಿಲ್ಲ, ತೊಡಕಾಗಲಿಲ್ಲ ಮತ್ತೊಬ್ಬರ ಕೆಲಸಕ್ಕೆ. ಅಷ್ಟು ಚೆನ್ನಾಗಿ ಬಾಳಿ ಬದುಕಿದ ಅಂದ ಕೂಡಲೇ ಅವನನ್ನು ಹರಿಸಿಬಿಡ್ತಾರಂತೆ. ಇದು ಧ್ರುವಕುಮಾರನಿಗೆ ಸುನೀತಿ ಹೇಳಿದಂಥ ನೀತಿಯ ಪಾಠದಲ್ಲಿ ಸೇರ್ತದೆ. ಈ ಭಾಗವತದ ಧರ್ಮ ಸಾಧ್ಯವಾದಷ್ಟು ನಮ್ಮಿಂದ ಆಚರಣೆಗೆ ಬರಬೇಕು, ಅಳವಡಿಸ್ಕೊಳ್ಬೇಕು ಇದನ್ನು ಅಂತ ತಿಳಿಸ್ತಾರೆ. ಇನ್ನೊಂದು ಭಾಗವತದ ಧರ್ಮ ಗುರುಗಳನ್ನು ಉಪಸತ್ತಿ ಮಾಡೋದು. ನಾರದರಂಥ ಗುರುಗಳನ್ನು ಆತ ಉಪಸತ್ತಿ ಮಾಡದೇ ಇರಲಿಲ್ಲ. ಅವರು ಹೇಳ್ದಂತೆ ನಡೆದ, ಅವರು ಹೇಳ್ದ ಹಾಗೆ ನುಡಿದ, ಅವರು ಏನು ನಿಯಮಗಳನ್ನು ಹೇಳಿದ್ರೋ ಅದನ್ನು ಪಾಲಿಸಿದ. ಈ ಗುರುಭಕ್ತಿ ಅವನಿಗೆ ಬೇಗ ದೇವರನ್ನು ಕಾಣಲಿಕ್ಕೆ ಕಾರಣ ಆಯ್ತಂತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ದಾಸರು ಹೇಳಿದ್ದೆ ಈ ಮಾತಿನಿಂದ. ನಾವು ಸರಿಯಾದ ಗುರುಗಳನ್ನು ಆಶ್ರಯಿಸಬೇಕು ಅಂತ ಭಾಗವತ ನಮಗೆ ಕರೆ ಕೊಡ್ತದೆ. ಗುರುಗಳು ನಾರದ ಸಿಗದೇ ಇದ್ದಿದ್ದರೆ ಕಾಡಿಗೆ ಹೋಗಿ ಏನು ತಪಸ್ಸು ಮಾಡ್ತಿದ್ದ ಧ್ರುವ? ಸುಮ್ಮನೆ ಕೂತಿರ್ತಿದ್ದ ಅಷ್ಟೆ. ಕಾಡಿನಲ್ಲಿ ಏನು ತಪಸ್ಸಿಗೆ ಅವಕಾಶವೇ ಇಲ್ಲ, ಮಂತ್ರವೇ ಇಲ್ಲ ಆತನ ಕಡೆ. ಆದರೆ ಭಾಗವತ ಹೇಳ್ತು, ನಾರದರಂಥ ಗುರುಗಳನ್ನು ಪಡೆದದ್ದೇ ಅವನಿಗೆ ಆ ಸಿದ್ಧಿ ಬರಲಿಕ್ಕೆ ಕಾರಣ ಅಂತ. ಈಗ ಭಾಗವತಾದಿ ಸಚ್ಚಾಸ್ತ್ರಗಳನ್ನು ಎಂಥವರ ಮುಖದಿಂದ ಕೇಳಬೇಕು? ನಾರದರಂಥವರ ಮುಖದಿಂದ ಕೇಳಬೇಕು. ಅದು ಸಿದ್ಧಿಗೆ ಕಾರಣ ಆಗ್ತದೆ. ನಮ್ಮಲ್ಲಿ ಹೇಳ್ತಾರಲ್ಲ, ಎಷ್ಟೋ ಡಾಕ್ಟ್ರ್ ಹತ್ರ ತೋರಿಸಿದ್ದೆ, ನಿಮ್ಮ ಹತ್ರ ಬಂದ ಕೂಡಲೇ ಕಡಿಮೆ ಆಯಿತು ಅಂತ. ಅಂದರೆ ಅವರ ಕೈಗುಣ ಹಾಗಿದೆ ಅಂತ. ಹಾಗೆ ಎಲ್ರಿಗೆ ಕೈಗುಣ ಇರಲ್ಲ. ಈಗೇನಾಗ್ತದೆ, ಎಲ್ರಿಗೆ ಸರ್ಟಿಫಿಕೇಟ್ ಸಿಗ್ತಾ ಇದೆ, ಎಲ್ರಿಗೆ ಸಿಗ್ತಾ ಇದೆ. ನಿಮಗೂ ಬೇಕಾ, ನಾನು ಕೊಡ್ತೀನಿ ಅಂತಾರೆ. ಅದು ಫೇಕೋ ಅಥವಾ ಅದು ಒರಿಜಿನಲ್ಲೋ ಚರ್ಚೆ ಆಮೇಲೆ ಮಾಡೋಣಂತೆ. ಅದನ್ನು ಬೇಕಂದ್ರೆ ಮೀಡಿಯಾದವ್ರಿಗೆ ಕೊಟ್ಬಿಡೋಣಂತೆ. ಆದರೆ ಎಲ್ರಿಗೆ ಕೈಯಲ್ಲಿ ವಿದ್ಯೆ ಬರ್ತಾ ಇದೆ. ವಿದ್ಯೆ ಬರೋದು ಬೇರೆ, ವಿದ್ಯೆ ಇನ್ನೊಬ್ಬರಿಗೆ ಉಪಕಾರಿ ಆಗುವ ಹಾಗೆ ಸಿದ್ಧಿ ಆಗೋದು ಬೇರೆ. ಆ ಸಿದ್ಧಿ ಆಗಬೇಕಾದ್ರೆ ಅದು ಸಾಧಾರಣ ಪ್ರಯತ್ನದಿಂದ ಆಗಲ್ಲ. ನಾರದರಂಥ ಸಿದ್ಧ ಪುರುಷರಿಗೆ ಅದು ಸಿದ್ಧಿ ಆಯಿತು. ಯೋಗ್ಯತೆ ಅರ್ಹತೆ ಬಹಳ ದೊಡ್ಡದು. ಅಂಥವರ ಮುಖದಿಂದ ಶ್ರವಣ ಮಾಡಿದ್ದಕ್ಕೆ ಧ್ರುವನಿಗೆ ಮಂತ್ರ ಸಿದ್ಧಿ ಆಗಲಿಕ್ಕೆ ಕಾರಣ ಆಯಿತು, ಭಗವಂತನ ದರ್ಶನ ಆಯಿತು. ನಾವು ಅದನ್ನು ಅಳವಡಿಸ್ಕೊಳ್ಬೇಕು. ಪುರಂದರದಾಸರಿಗೆ ವ್ಯಾಸರಾಜರು ಸಿಕ್ಕ ಮೇಲೆ ಸಿದ್ಧಿ ಆಯಿತು. ವ್ಯಾಸರಾಜರು ಸಿಕ್ಕಿದ್ರಿಂದ ದೊಡ್ಡ ಸಿದ್ಧಿ. ಆ ಕಾಲದಲ್ಲಿ ಎಷ್ಟು ಜನ ಇರಲಿಲ್ಲ, ಅವರು ಯಾರಿಂದಲೂ ಬೇಡ. ಕನಕದಾಸರಿಗೂ ಹಾಗೆ. ಆ ವ್ಯಕ್ತಿಗಳು ಸಿಕ್ಕರೆ ಮಾತ್ರ ಅದು ಸಿದ್ಧಿ ಆಗ್ತದೆ. ಆ ಸಿದ್ಧಿಗೋಸ್ಕರ ಮನುಷ್ಯ ಯೋಗ್ಯ ಗುರುಗಳನ್ನು ಅವಲಂಬಿಸಬೇಕು ಅನ್ನೋದನ್ನು ಭಾಗವತ ನಮಗೆ ಈ ಸಂದೇಶವನ್ನು ಕೊಡ್ತಾ ಇದೆ ಅಂತ ತಿಳಿಬೇಕು. ಇದು ಒಂದು ಭಾಗವತದ ಧರ್ಮ. ಗುರು ಶುಶ್ರೂಷೆ, ಸಜ್ಜನರ ಸಂಘ, ಸಜ್ಜನರ ಸಹವಾಸ, ಇದೆಲ್ಲ ಭಾಗವತದ ಧರ್ಮದಲ್ಲಿ ಸೇರ್ತದೆ. ಮುಂದುವರೆದ ಕೆಲವು ಅಂಶಗಳು. ಮಹಾತ್ಮರಾದವರನ್ನು ಯಾವತ್ತೂ ನಿಂದಿಸಬೇಡ ಅಂತ ಭಾಗವತ ಹೇಳಿಕೊಡ್ತದೆ. ಅದೊಂದು ಧರ್ಮ. ಮಹಾತ್ಮರನ್ನು ನಿಂದಿಸಬಾರ್ದು. ನಮ್ಮನ್ನು ನಾವು ಪ್ರಶಂಸೆ ಮಾಡಿಕೊಳ್ಬಾರ್ದು. ಎಷ್ಟೇ ಒಳ್ಳೆಯ ಕೆಲಸ ಮಾಡಲಿ, ಮಾಡದೇ ಇರಬಾರ್ದು. ಮನುಷ್ಯ ಒಳ್ಳೆಯ ಕೆಲಸ ಮಾಡ್ತಾನೇ ಇರಬೇಕು. ಎಷ್ಟು ಮಾಡಬೇಕು ಅಂದರೆ ಇನ್ನೊಬ್ಬರು ನೋಡಿ ಅಂದ್ಕೊಳ್ಬೇಕಂತೆ, ಮಾಡಿದರೆ ಈ ಥರ ಮಾಡಬೇಕು ಅಂತ ಅನ್ನಿಸ್ಬೇಕು, ಹಾಗೆ ಮಾಡ್ತಿರ್ಬೇಕಂತೆ. ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು, ಕರ್ತವ್ಯಗಳನ್ನು ನಿಭಾಯಿಸಬೇಕು. ಭಾಗವತದಲ್ಲಿ ಅದಕ್ಕಾಗಿ ಎಷ್ಟೋ ಮಹಾತ್ಮರ ಕಥೆ ಹೇಳ್ತಾರೆ. ಹಾಗಾಗಿ ಕರ್ತವ್ಯಪರರಾಗಬೇಕು. ಇವುಗಳನ್ನು ಮಾಡುವಾಗ ಮನುಷ್ಯನಿಗೆ ದುರ್ಬುದ್ಧಿ ಬರುವ ಸಂಭವ ಇದೆ. ವಿದ್ಯೆ ಬರ್ತದೆ, ಕಾರ್ಯಗಳನ್ನು ಮಾಡ್ತಾನೆ, ಪದವಿ ಬರ್ತದೆ, ಶ್ರೀಮಂತಿಕೆ ಬರ್ತದೆ. ಜೊತೆಯಲ್ಲಿ ಅವನಿಗೆ ದೊಡ್ಡವರನ್ನು ಕಂಡ್ರೆ ತಾತ್ಸಾರ ಬರಲಿಕ್ಕೆ ಶುರು ಆಗ್ತದೆ. ಅಪ್ಪ ಅಮ್ಮನ ಕಂಡ್ರೆ ಮಕ್ಕಳಿಗೆ ತಾತ್ಸಾರ ಶುರು ಆಗ್ತದೆ. ಗುರು ಹಿರಿಯರನ್ನು ಕಂಡ್ರೆ ಶಿಷ್ಯರಿಗೆ, ಬಹಳ ಜನರಿಗೆ ತಾತ್ಸಾರ ಶುರು ಆಗ್ತದೆ. ಈ ತಾತ್ಸಾರ, ಅವಮಾನ ಮಾಡುವ ಭಾವ, ಇವೆಲ್ಲ ಮನುಷ್ಯನಿಗೆ ಅಧಃಪತನಕ್ಕೆ ಕಾರಣ ಅಂತಾರೆ. ಅದರಲ್ಲಿ ಇಂಥದ್ದನ್ನು ಪಟ್ಟಿ ಮಾಡಿ ಕೊಟ್ಬಿಟ್ಟಿದ್ದಾರೆ ಭಾಗವತದಲ್ಲಿ. ಇಂಥವುಗಳನ್ನು ಅಳವಡಿಸ್ಕೊಳ್ಬೇಡ, ಇದು ಬರದಂತೆ ನೋಡ್ಕೋ. ಆ್ಯಂಟಿವೈರಸ್ ಅಂತ ಮೊಬೈಲ್ನಲ್ಲಿ ಹೇಳ್ತಾರಲ್ಲ, ಈಗ
ಆ್ಯಂಟಿವೈರಸ್ ಅಂತ ಎಲ್ಲ ಲ್ಯಾಪ್ಟಾಪ್ಗಳಲ್ಲಿ ಮೊಬೈಲ್ಗಳಲ್ಲಿ ಒಂದು ಸಾಫ್ಟ್ವೇರ್ ಅಳವಡಿಸ್ಕೊಳ್ಬೇಕಂತೆ, ಇಲ್ದಿದ್ದರೆ ವೈರಸ್ ಅಟ್ಯಾಕ್ ಆಗ್ತದೆ ಅಂತ. ಹಾಗೆ ಇಂಥಿಂಥ ವೈರಸ್ಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಸಾಧನೆ ಮಾಡುವವನಿಗೆ ಬಹಳ ಎಚ್ಚರಿಕೆ ಇರಲಿ ಅಂತಾರೆ. ಯಾವ್ಯಾವುದದು? ವಿದ್ಯಾಮದ, ತಪಸ್ಸಿನ ಮದ, ವಯಸ್ಸಿನ ಮದ, ವಿತ್ತದ ಮದ, ರೂಪದ ಮದ, ಕುಲದ ಮದ. ಇವುಗಳು ನಮ್ಮ ಹತ್ರ ಬರದಂತೆ ನೋಡ್ಕೊಳ್ಬೇಕು. ಇವುಗಳನ್ನು ಬರುವ ಹಾಗೆ ಮಾಡಿಕೊಂಡ್ರೆ ಒಂದು ಬಂದರೂ ಸಾಕು, ಎಡವಟ್ಟಾಯಿತು ಅಂತ ಅರ್ಥ. ಒಂದು ಬಂದರೂ ಎಡವಟ್ಟೆ. ವಾದರಾಜರು ಒಂದು ಕಡೆ ಹೇಳ್ತಾರೆ, ಒಂದು ಬಂದರೂ ಎಡವಟ್ಟು ಅಂತ ಹೇಳಲಿಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅವರು. ಒಂದು ಕೋತಿ, ಆ ಕೋತಿಗೆ ಹಿಂದಿನಿಂದ ಒಂದು ಚೇಳು ಕಡ್ದು ಬಿಡ್ತಂತೆ. ಚೇಳು ಕಡ್ದಾಗ್ಲೇ ಯಾರೋ ಒಬ್ಬ ಬಂದು ಅದರ ಬಾಯಿ ತೆಗೆಸಿ ತಾನೇ ಹೆಂಡವನ್ನು ಹಾಕಿಬಿಟ್ಟಂತೆ. ಇಷ್ಟರ ಮಧ್ಯದಲ್ಲಿ ಅದರೊಳಗೆ ಒಂದು ಪಿಶಾಚಿ ಬೇರೆ ಸೇರ್ಕೊಳ್ತಂತೆ. ಈ ಪಿಶಾಚಿ ಗಾಳಿಯಲ್ಲಿರ್ತಾವೆ, ಗಾಳಿ ಇರ್ತದ, ಗಾಳಿ ಪಿಶಾಚಿ ಮಂಗೆ ಕೋತಿಯಲ್ಲಿ ಸೇರ್ಕೊಂಡು ಬಿಡ್ತು. ಆ ಕೋತಿ ಏನಾಗ್ತದೆ ಹೇಳಿ? ಸಂಸ್ಕೃತದಲ್ಲಿ ಹೇಳಿದ್ದಾರೆ ಇದನ್ನು. ಕಪಿರಪಿಚ ಕಾಪಿಶಾಯನ ಮದಮತ್ತಃ ಪೃಷ್ಠೆ ವೃಶ್ಚಿಕೇನ ಸಂದಷ್ಟಃ. ಪೃಷ್ಠೆ ವೃಶ್ಚಿಕೇನ ಅಂದರೆ ಹಿಂಭಾಗದಲ್ಲಿ ಬಂದು ಒಂದು ಚೇಳು ಕಡ್ದು ಬಿಡ್ತಂತೆ. ಕಿಂಬ್ರೂಮೋ ವೈಕೃತಂ ತಸ್ಯ ಅಂತಾರೆ. ಒಂದು ಕೋತಿ ಅದರೊಳಗೊಂದು ಪಿಶಾಚಿ ಸೇರ್ಕೊಳ್ತು, ಹಿಂಭಾಗದಲ್ಲಿ ಬಂದು ಚೇಳು ಬೇರೆ ಕಚ್ಚಿಬಿಡ್ತು, ಯಾರೋ ಬಂದು ಹೆಂಡ ಬೇರೆ ಕುಡಿಸಿಬಿಟ್ಟ, ಮುಗಿದೇ ಹೋಯ್ತು. ಹಾಗೆ ಮನುಷ್ಯರಿಗೆ ಆಗಾಗ ತಾನೇ ಸಂಪಾದನೆ ಮಾಡಿದ ಹಣದ ಮೇಲೆ ತಾನು ಸಂಪಾದಿಸಿದೆ ಅಂತ ಇರಲಿ, ತಾನೇ ಸಂಪಾದಿಸಿರ್ತಾನೆ, ಕಷ್ಟಪಟ್ಟಿರ್ತಾನೆ, ಅದರ ಬಗ್ಗೆ ಅವನಿಗೆ ಅತಿಯಾದ ಅಭಿಮಾನ ಬಂದು, ಲೋಭ ಬಂದು, ಮೇಲಾಗಿ ಮದ ಬಂದ್ಬಿಡ್ತು. ಆ ಮದ ಹೆಚ್ಚಾದಾಗ ಮನುಷ್ಯ ಹಿರಿಯರನ್ನು ಕಿರಿಯರನ್ನು ಗೌರವಿಸೋದು ಬಿಟ್ಬಿಡ್ತಾನೆ. ಇದು ನಮ್ಮಿಂದ ಆಗಬಾರ್ದು. ಇದೇ ರೀತಿ ವಿದ್ಯೆ, ಒಂದಿಷ್ಟು ವಿದ್ಯೆ ಅಧ್ಯಯನ ಮಾಡ್ತಾನೆ. ಈ ದೇಶ ಪರದೇಶ ಅಂತ ಈಗಂತೂ ಎಷ್ಟು ದೇಶಕ್ಕೆ ಹೋಗಿ ಓದ್ತಾ ಇದ್ದೇವೋ ಏನೋ ಗೊತ್ತಿಲ್ಲ. ನಾವೆಲ್ಲ ನಮ್ಮ ದೇಶ ಸಾಲದು ಅಂತ ಪರದೇಶದಲ್ಲಿ ಹೋಗಿ ಓದ್ತೇವೆ. ಆ ಓದಿ ಬಂದ ಮೇಲೆ ಅದು ಏನಾಗ್ತದೋ ಏನೋ ನಮಗೆಲ್ಲ ಮನೆ ಒಳಗೆ ಓದಿಸಿದವ್ರ ಮೇಲೆ ಮುಗಿಬೀಳ್ಲಿಕ್ಕೆ ಶುರು ಮಾಡಿಬಿಡ್ತೀವಿ. ಯಾರು ನಮ್ಮನ್ನು ಅಂತ ಖರ್ಚು ಮಾಡಿ ಓದಿಸಿರ್ತಾರೋ ಅವರೇ ನಮ್ಮ ಲೆಕ್ಕಕ್ಕೆ ಬರಲ್ಲ. ಆವಾಗ ನೀನೇನು ಅಂತ ಅನ್ಲಿಕ್ಕೆ ಶುರು ಮಾಡ್ತೀವಿ. ವಿದ್ಯೆಯ ಮದ ಮನುಷ್ಯನಿಗೆ ಆಗಾಗ ಹಣದ ಮದ, ವಿದ್ಯೆಯ ಮದ. ಒಂದು ಒಳ್ಳೆ ಯೌವನದಲ್ಲಿ ರೂಪ ಬಂದಿರ್ತದೆ. ಅದೇನು ಭಾಳ ದಿವಸ ಇರುವಂಥ ರೂಪ ಏನಲ್ಲ. ಆ ರೂಪವನ್ನೇ ಇಟ್ಟುಕೊಂಡು ಲೋಕದಲ್ಲೆಲ್ಲ ನನ್ನಷ್ಟು ಸುಂದರ ಯಾರು ಅಂತ ರೀಲ್ಸ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ. ಈಗಂತೂ ಕೇಳಬೇಕೇ, ಛೇ ಆ ರೂಪ ಇಟ್ಟುಕೊಂಡು ಮದ ಬಂದುಬಿಟ್ಟಿದೆ. ಬಹಳ ರೂಪ ಮದ, ಭಾರೀ ಮದ ಬಂದಿದೆ. ಕೆಲವರಿಗೆ ಕುಲದ ಮದ, ಕೆಲವರಿಗೆ ತಪಸ್ಸಿನ ಮದ. ಇಂಥ ಮದ ಬಂದಾಗ ಮನುಷ್ಯರಿಗೆ ಎರಡು ಸಮಸ್ಯೆ. ಒಂದು, ಕಿರಿಯರನ್ನು ಅವಹೇಳನ ಮಾಡೋದು. ಎರಡನೇದ್ದು, ಒಳಗಿರುವ ಭಗವಂತನನ್ನು ಮರೆತು ಬಿಡೋದು. ದೇವರನ್ನು ಮರೀಲಿಕ್ಕೆ, ದೊಡ್ಡವರನ್ನು ಅವಹೇಳನ ಮಾಡಲಿಕ್ಕೆ ಇವೇ ನಿಜವಾಗಲೂ ದೊಡ್ಡ ಪ್ರತಿಬಂಧಕಗಳು. ಅದಕ್ಕಾಗಿ ಇವುಗಳು ಬರದಂತೆ ನೋಡ್ಕೊಳ್ರಿ ಅಂತ ಹೇಳ್ತದೆ ಭಾಗವತ. ಇವು ಬರದಂತೆ ಯಾರು ನೋಡ್ಕೊಳ್ತಾನೋ ಅವನು ಬುದ್ಧಿವಂತ. ಇವುಗಳನ್ನು ತಡೆಗಟ್ತಾನಲ್ಲ ಅವನು ನಿಜವಾದ ಬುದ್ಧಿವಂತ. ವಿದ್ಯಾ ತಪೋ ವಿತ್ತ ವಪುರ್ವಯಃ ಕುಲೈಹಿ ಅನ್ನೋ ಮಾತಿನಿಂದ ಹೇಳ್ತದೆ. ಇದಕ್ಕಾಗಿ ಕೊಟ್ಟ ಉದಾಹರಣೆ ಅಂದರೆ ದಕ್ಷ ಚರಿತ್ರೆ. ದಕ್ಷ ಬ್ರಹ್ಮನ ಮಗನಾಗಿ ಹುಟ್ಟಿದ್ದ. ಸ್ವಯಂಭೂ ಮನುವಿಗೆ ಆತ ಅಳಿಯನಾದ ಅಂತ ನಿನ್ನೆ ಕಥೆನೂ ಕೇಳಿದ್ವಿ. ಈ ದೇವತೆಗಳ ಕಥೆ ಕೇಳುವಾಗ ಒಂದು ಎಚ್ಚರ ಇರಬೇಕು. ಅವರಿಗೆ ಒಂದೇ ಬಾರಿ ಹುಟ್ಟು ಅಂತ ಇಲ್ಲಂತೆ, ಬಾರಿ ಅವರು ಹುಟ್ಟುತ್ತಾ ಇರ್ತಾರೆ. ಆದರೆ ನಿಮ್ಮ ಹಾಗೆ ಅವರಿಗಲ್ಲ ಹುಟ್ಟು. ನಾವು ಬಾರಿನೇ ಹುಟ್ಟಿದೆವು. ಮತ್ತು ನಾವೇನು ಸುಮ್ಮನೆ ಇದೇ ಮೊದಲನೇ ಬಾರಿ ಹುಟ್ಟಿದ್ದೇವೆ ಅಂದ್ಕೊಳ್ಬೇಡ್ರಿ. ಭೂಮಿ ಮೇಲೆ ಸುಮಾರು ಸಡಿ ಈ ಪ್ರಾಡಕ್ಟ್ ತಯಾರಾಗಿದೆ. ನಾವು ಎಷ್ಟು ಸಲ ಹುಟ್ಟಿ ಬಂದಿದ್ದೇವೋ ಏನೋ, ಈ ಸಲ ಏನೋ ಮನುಷ್ಯರಾಗಿ ಹುಟ್ಟಿದ್ದೇವೆ ಅಷ್ಟೇ.
ನಾನು ಆವಾಗ ಊಹಿಸ್ಕೊಳ್ತಿರ್ತೇನೆ, ಬಹುಶಃ ಹಿಂದೆ ನಾನು ಯಾರಾಗಿದ್ದೆ ಅಂತ. ಬಹಳ ಸುಲಭ ಇದನ್ನು ಕಂಡುಕೊಳ್ಳೋದು, ಬಹಳ ಸುಲಭ. ಆದರೆ ಇಷ್ಟೇ, ನಿಯಮೇನ ಅದೇ ಆಗಿರ್ತೇವೆ ಅಂತಿಲ್ಲ. ನಮ್ಮ ಮನೆ ಸುತ್ತಮುತ್ತಲು ಯಾವ್ಯಾವ ಪ್ರಾಣಿಗಳು ನಮ್ಮನ್ನು ಗಂಟು ಬೀಳ್ತಾವಲ್ಲ, ಅವೆಲ್ಲ ನಾವಾಗಿದ್ವಿ ಅಂತ ಅರ್ಥ. ಇಷ್ಟೇ ಸಿಂಪಲ್ ಥಿಯರಿ. ಅದು ಮನುಷ್ಯರು ಪ್ರಾಣಿಗಳಲ್ಲ, ಸರಿ. ನಮ್ಮ ಮನೆ ಸುತ್ತಲೂ ನಮಗೆ ಯಾವ್ಯಾವ ಪ್ರಾಣಿಗಳು ಗಂಟು ಬಿದ್ದಿದ್ದಾವೆ ಯೋಚನೆ ಮಾಡಿಬಿಡ್ರಿ. ಅದು ನಾನೇನು ಹೆಸರು ಹೇಳಲಿಕ್ಕೆ ಹೋಗಲ್ಲ. ಅವಕ್ಕೆ ನಾವು ಏನೆಲ್ಲ ಆಗಿದ್ದೇವೆ, ಭಾಳ ಸುಲಭ. ಇದನ್ನು ಕಂಡುಕೊಳ್ಳಿಕ್ಕೆ ಯಾರೂ ಕಷ್ಟಪಡಬೇಕಾಗಿಲ್ಲ. ಯಾರೋ ಕೇಳ್ತೀನಿ, ಹಿಂದಿನ ಜನ್ಮದಲ್ಲಿ ಏನು, ಭಾಳ ಕುತೂಹಲ ಏನು ಬೇಡ ನಿನಗೆ ಅಂತೆ ನಾನು. ಅಟ್ಯಾಕೆ ಕುತೂಹಲ? ನಿನ್ನ ಇಡೀ ಲೈಫಿನುದ್ದಕ್ಕೂ ಕೆಲವು ಪ್ರಾಣಿಗಳು ಗಂಟು ಬಿದ್ದಿದ್ದಾವೆ ಅಂದರೆ ಅವೆಲ್ಲ ನೀ ಹಿಂದೆ ಆಗಿದ್ದಿ ಅಂತ ಅರ್ಥ. ಒಂದಾ ಅದೇ ಆಗಿದ್ದಿ, ಒಂದಾ ಅವುಗಳಿಗೆ ಏನೋ ಮಾಡಿದ್ದಿ, ಇಷ್ಟಂತ ತಿಳ್ಕೊಂಬಿಡು ಸಾಕು. ಅವಕ್ಕೆ ನೀನೇನೋ ಮಾಡಿದ್ದಿ, ಅವು ನಿನಗೇನೋ ಮಾಡಿದ್ದಾವೆ. ಈ ನಂಟಸ್ತಿಕೆ ಅಂತ ತಿಳ್ಕೊಳ್ಳಿಕ್ಕೆ ಬಹಳ ಸಮಸ್ಯೆ ಯಾಕೆ ಮಾಡ್ಕೊಳ್ಬೇಕು? ಇಷ್ಟನ್ನು ತಿಳ್ಕೊಂಡ್ರೆ ಆಯಿತು. ದಕ್ಷ ಭಾರಿ ಹುಟ್ಟಿದ್ದಾನೆ, ಚತುರ್ಮುಖ ಬ್ರಹ್ಮನಿಂದಲೇ. ಅಂಥ ದೇವತೆ ನಿಮ್ಮೆಲ್ಲರ ಹಸ್ತದ ಅಭಿಮಾನಿ, ಪಾಣ್ಯಾತ್ಮನೇ ದಕ್ಷಾಯ ನಮಃ ಅಂತ. ಆತನಿಗೆ ಶಿವನನ್ನು ಅಳಿಯನನ್ನು ಮಾಡಿಕೊಡುವಂಥ ಅರ್ಹತೆ ಬಂದಿತ್ತಂತೆ. ಶಿವ ಅಂದರೆ ಎಷ್ಟು ದೊಡ್ಡ ದೇವತೆ, ಅವನೇ ಅಳಿಯನಾದ. ಚತುರ್ಮುಖ ಬ್ರಹ್ಮ ಅವನಿಗೆ ಶಿವನಂಥವನನ್ನು ಅಳಿಯನನ್ನು ಮಾಡಿಕೊಳ್ಬೇಕಾದ್ರೆ ಅವನದೇ ಆದ ಅರ್ಹತೆ ಬರಬೇಕಲ್ಲ, ಒಂದೊಳ್ಳೆ ಪದವಿ ಬರಬೇಕು ಅಂತ ಹೇಳಿ ಪ್ರಜಾಪತಿ ಅಂತ ಅವನಿಗೆ ಅಭಿಷೇಕ ಮಾಡಿದ್ರಂತೆ. ದಕ್ಷನನ್ನು ಪ್ರಜಾಪತಿ ಅಂತ ಸ್ಥಾನದಲ್ಲಿ ಕೂಡಿಸಿದ್ದಕ್ಕೆ ಸ್ಥಾನ ಮದ ಬಂತು, ಸಂಪತ್ತು ಬಂತು, ಸ್ಥಾನದ ಮದ ಬಂತು, ವಿದ್ಯೆ ಬಂದಿತ್ತು, ವಿದ್ಯೆಯ ಮದ, ತಪಸ್ಸಿನ ಮದ, ಎಲ್ಲ ಥರದಿಂದ ಮದ ಬಂದುಬಿಡ್ತು. ಆಗಲೇ ಹೇಳಿದ್ನಲ್ಲ, ಮದ ಬಂದ ಕೂಡಲೇ ಏನು ಮಾಡ್ತಾನೆ ಮನುಷ್ಯ? ಎರಡನ್ನು ಮಾಡ್ತಾನೆ. ಒಂದು, ಮಹಾತ್ಮನಾದ ಶಿವನನ್ನೇ ದ್ರೋಹ ಮಾಡಿದ. ಇನ್ನೊಂದು, ಒಳಗಿರುವ ಭಗವಂತನನ್ನೇ ಮರೆತು ಬಿಟ್ಟ. ಹೃದಯದಲ್ಲಿ ಯಾವಾಗಲೂ ಕಾಣಬಹುದಾದಂಥ ಭಗವಂತನನ್ನು ಮರೆತು ಬಿಟ್ಟ. ಈ ಎರಡರ ಪ್ರಭಾವ, ಈ ಎರಡನ್ನೂ ಮಾಡಿದ ಅಪರಾಧ, ಈ ಅಪರಾಧದ ಪ್ರಭಾವ ಅವನಿಗೆ ಶಿವನೇ ಕೊನೆಗೆ ಅವನ ತಲೆಯನ್ನೇ ಕತ್ತರಿಸಿದ ಅನ್ನೋ ಕಥೆ ಭಾಗವತದಲ್ಲಿ ಬರ್ತದೆ. ಹಾಗಾಗಿ ಶಿವ ದಕ್ಷನ ತಲೆ ಸುಮ್ಮನೆ ಕತ್ತರಿಸಲಿಲ್ಲ. ಅವನ ತಲೆ ಕತ್ತರಿಸಲಿಕ್ಕೆ ಕಾರಣ ಇಂಥ ಮದಗಳಿಗೆ ಶರಣಾಗಿದ್ದ ಅಂತ ಅರ್ಥ. ನಾವು ಶರಣಾಗದೇನೆ ಭಗವಂತನಲ್ಲಿ ವಿಶೇಷ ಅಭಿರುಚಿ ಹುಟ್ಟಬೇಕಾದ್ರೆ ನಾವು ಯಾವತ್ತೂ ಈ ಮದಗಳನ್ನು ನಮ್ಮ ಹತ್ರ ಬರಗೊಡದಂತೆ ನೋಡಿಕೊಳ್ಬೇಕು, ಮಹಾತ್ಮರನ್ನು ದ್ರೋಹ ಮಾಡದಂತೆ ಮಾಡಿಕೊಳ್ಬೇಕು, ಆತ್ಮ ಪ್ರಶಂಸೆಯನ್ನು ಬಿಡಬೇಕು ಅನ್ನೋ ಭಾಗವತ ಧರ್ಮವನ್ನು ಈ ಅಂಶಗಳೆಲ್ಲ ನಮಗೆ ಸಂದೇಶವಾಗಿ ಕೊಡ್ತದೆ. ಇದೇ ರೀತಿ ಭಾಗವತದಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ಪರಿಚಯಿಸ್ತಾ ಬರ್ತಾರೆ. ಒಂದು ವಿಚಿತ್ರವಾದಂಥ ಘಟ್ಟ, ಒಂದು ವಿಚಿತ್ರ ಘಟ್ಟ ಹೇಳ್ತಾರೆ, ಭಾರಿ ಅದ್ಭುತ. ಒಬ್ಬ ಪುರಂಜನ ಅಂತಿದ್ನಂತೆ, ಆತನ ಹೆಸರೇ ಪುರಂಜನ. ಆತನಿಗೊಬ್ಬ ಸ್ನೇಹಿತ ಇದ್ದ, ಅವನಿಗೆ ಅವಿಜ್ಞಾತ ಅಂತ ಹೆಸರಂತೆ. ಅವಿಜ್ಞಾತ ಅಂತ ಹೆಸರು. ಈ ಸ್ನೇಹಿತನೊಟ್ಟಿಗೆ ಪುರಂಜನ ತನಗೆ ಅಂತ ಆಳ್ವಿಕೆ ಮಾಡಬೇಕು, ರಾಜನಾಗಬೇಕು, ಒಂದೊಳ್ಳೆ ಪಟ್ಟಣದಲ್ಲಿ ನಾನು ವಾಸ ಮಾಡಿಕೊಳ್ಬೇಕು, ನನ್ನ ವಾಸಕ್ಕೆ ಅರ್ಹವಾದ ಪಟ್ಟಣ ಯಾವುದು ಅಂತ ಹುಡುಕೊಂಡು ಬಂದಂತೆ. ಜೊತೆಯಲ್ಲಿ ಸ್ನೇಹಿತ ಇದ್ದ, ಅವನು ಪಟ್ಟಣ ಹುಡುಕೊಂಡು ಬರ್ತಿದ್ದ. ಈ ಪಟ್ಟಣ ನೋಡ್ದ, ಚೆನ್ನಾಗಿಲ್ಲ ಅನ್ನಿಸ್ತು. ಅಲ್ಲೊಂದು ನ್ಯೂನತೆ ಕಂಡು ಬರ್ತಿತ್ತು ಅವನಿಗೆ. ಅಂದ್ರೆ ಅರ್ಥ ಏನು? ಒಂದೊಳ್ಳೆ ಸ್ಮಾರ್ಟ್ ಸಿಟಿಯಲ್ಲಿ ನಮ್ಮ ಮನೆ ಕಟ್ಟಿಸ್ಕೊಂಡಿರೋಣ ಅಂತ ಯೋಚಿಸ್ತಿರ್ತೇವಲ್ಲ, ಹಾಗೆ ಅಂತ ಅರ್ಥ. ಹಂಗೆ ಆತ ಹುಡುಕೊಂಡು ಬರ್ತಿದ್ದ. ಎಷ್ಟು ಊರುಗಳನ್ನು ನೋಡಿದರೂ ಅವನಿಗೆ ಅದು ಸೆಟ್ ಆಗಲಿಲ್ಲ, ಸರಿ ಬರಲಿಲ್ಲ. ಒಂದು ಊರು ಕಣ್ಣಿಗೆ ಬಿತ್ತು. ಹಿಮಾಲಯದ ಪ್ರಾಂತದ ಹತ್ತಿರ ಬಂದಾಗ ಒಂದು ಊರು ಕಣ್ಣಿಗೆ ಬಿತ್ತು. ಆ ಪಟ್ಟಣಕ್ಕೆ 9 ಬಾಗಿಲುಗಳು, ಎಂಥ ಅದ್ಭುತ ಬಾಗಿಲು! ಅದರೊಳಗೆ ಆ ಬಾಗಿಲುಗಳು ಒಳಗಿಂದ ಪಟ್ಟಣದೊಳಗೆ ಪ್ರವೇಶ ಮಾಡಿದರೆ ಅದ್ಭುತವಾದ ವನಗಳಿದ್ದಾವಂತೆ. ಆ ವನಗಳಿಗೆ ಹೋಗಲಿಕ್ಕೆ ಅಂತ ದಾರಿಗಳು. ಪಟ್ಟಣ ಅಂದಮೇಲೆ ಮಿನಿಮಮ್ ಇಷ್ಟಿರಬೇಕು ಅಂತಿದೆ ತಾನೆ.
ಒಳ್ಳೆಯ ರಸ್ತೆ ಇರಬೇಕು, ಬೀದಿಗಳಿರಬೇಕು, ಅಂಗಡಿಯ ಮುಗ್ಗಟ್ಟುಗಳು ಇರಬೇಕು, ವ್ಯಾಪಾರ ವ್ಯವಹಾರ ನಡೆಸಲಿಕ್ಕೆ ಅಂತ ಸರಿಯಾದ ವ್ಯವಸ್ಥೆ ಮಾಡಿರಬೇಕು. ಇದನ್ನೇ ಪಟ್ಟಣ ಅಂತ, ಒಂದು ಪಟ್ಟಣ ಅಂದರೆ ಗೊತ್ತಾಗಿದೆ ನಿಮಗೆಲ್ಲ, ಈಗೆಲ್ಲ ಅದರದ್ದು ಸ್ಮಾರ್ಟ್ ಸಿಟಿ ಅಂತ ಒಂದು ಕಲ್ಪನೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಹಾಗೆ ಇವನಿಗೆ ಆ ಪಟ್ಟಣ ನೋಡಿ ಭಾರಿ ಖುಷಿ ಆಯಿತು. ಅದರ ಒಳಗೆ ಪ್ರವೇಶ ಮಾಡುವಾಗ ಅಲ್ಲಿರುವಂಥ ವೈಭವ ನೋಡಿ ತನ್ನ ಜೊತೆಗೆ ಬಂದ ಸ್ನೇಹಿತನನ್ನೇ ಮರೆತುಬಿಟ್ಟ. ನಾವು ಮಾಡೋದು ಅದನ್ನೇ, ನಮಗೆ ಯಾರು ಉಪಕಾರ ಮಾಡ್ಕೊಂಡು ಬಂದಿರ್ತಾರೆ ಅವರನ್ನೇ ಕೈ ಬಿಟ್ಬಿಡ್ತೇವೆ, ನಮ್ಮದಾದರೆ ಸಾಕು ಅನ್ನೋ ಹಂಗೆ ನಾವಿರ್ತೇವೆ ಆವಾಗ. ಆತ ಅವನನ್ನೇ ಮರೆತುಬಿಟ್ಟ. ವಿಚಿತ್ರ ಅಂದರೆ ಆ ಪಟ್ಟಣದೊಳಗೆ ಪ್ರವೇಶ ಮಾಡಿದ ಮೇಲೆ ಅವನಿಗೆ ಒಂದು ಹೆಣ್ಮಗಳು ಕಣ್ಣಿಗೆ ಬಿದ್ದಲು. ಆ ಹೆಣ್ಮಗಳ ಜೊತೆಗೆ ಯಾವಾಗಲೂ 5 ತಲೆ ಹೆಡೆ ಹಾವು ಬೇರೆ ಇರ್ತಿತ್ತಂತೆ. ಅದು ಅವಳು ರಕ್ಷಕವಾಗಿರ್ತಿತ್ತು. ಈ 5 ತಲೆ ಹೆಡೆ ಹಾವಿನ ಜೊತೆಗೆ ಆ ಹೆಣ್ಣು ಸ್ಫುರದ್ರೂಪಿಯಾಗಿದ್ಲು, ನೋಡ್ಲಿಕ್ಕೆ ಬಹಳ ಸುಂದರಿಯಾಗಿದ್ಲು. ಸುನಾಸಾಂ ಸುಭೃತಿಂ ಬಹಳ ಚೆನ್ನಾಗಿ ವರ್ಣಿಸ್ತದೆ ಭಾಗವತ. ಬಹಳ ಸ್ಫುರದ್ರೂಪಿಯಾಗಿದ್ಲಂತ ಅವಳು. 10 ಜನ ಸೇನಾಧಿಪತಿಗಳನ್ನು ಇಟ್ಟುಕೊಂಡಿದ್ಲಂತೆ. ಪಟ್ಟಣದಲ್ಲಿ ಎಲ್ಲಿ ಬೇಕಾದರಲ್ಲೂ ಅವ್ರ ಜೊತೆಗೇ ಸಂಚಾರ ಮಾಡಬೇಕು. ಒಬ್ಬೊಬ್ಬ ಸೇನಾಧಿಪತಿಗಳ ಕೈ ಕೆಳಗಡೆಯಲ್ಲಿ 100 ಸೈನಿಕರು ಬೇರೆ ಇರ್ತಿದ್ದರು. ಒಂದರ್ಥದಲ್ಲಿ ಆ ಪಟ್ಟಣ ಎಲ್ಲ ತಂದೆ ಅಂತ ಮಾಡ್ಕೊಂಡಿದ್ದಾಳೆ. ಎದುರುಗಡೆಗೆ ಈತ ಕಂಡ ಪುರಂಜನಿಗೂ ಒಬ್ಬ ಬೇಕಾಗಿತ್ತಂತೆ, ಯಾರಾದರೂ ನನ್ನ ಜೊತೆಗೆ ಇರಲಿ ಅಂತ ಅಪೇಕ್ಷಿಸ್ತಾ ಇದ್ಲು. ಪುರಂಜನನಿಗೂ ಇವಳನ್ನು ನೋಡಿ ನನ್ನವಳನ್ನು ಮಾಡಿಕೊಂಡ್ರೆ ಹೇಗೆ ಅಂತ ಅನಿಸಿಬಿಡ್ತು. ಪರಸ್ಪರ ನೋಟದಲ್ಲೇ ಪ್ರೀತಿ ಹುಟ್ಟಿತು. ಆಮೇಲೆ ಮಾತು ಪ್ರಾರಂಭ ಆಯಿತು. ನೀನು ಯಾರು? ನಾನು ಪುರಂಜನ ಅಂದೈತ. ಇವನು ಕೇಳಿದ ಅವಳಿಗೆ, ನೀನು ಯಾರು? ನಾನು ಪುರಂಜನಿ ಅನ್ಲಂತೆ. ಹೆಸರಿನಲ್ಲೇ ಇಷ್ಟು ಚೆನ್ನಾಗಿದೆ ಅಲ್ಲ ನಮ್ಮಿಬ್ಬರದು ಕಾಂಬಿನೇಷನ್ ಅಂತ. ಈಗೆಲ್ಲ ಹಾಗೆ ಹುಡುಕ್ತಾರೆ. ನಿಂದು ಎಸ್ಸ ನಂದು ಎಸ್ಸು ಅಂತಂತಾರೆ. ನಿಂದು ಏನ ನಂದು ಏ ಅಂತ. ಹಾಗೆ ಈ ಹೆಸರಿನಿಂದ ಕಾಂಬಿನೇಷನ್ ಶುರು ಆಗ್ತದೆ. ಆಮೇಲೆ ಹುಳಿ ಸಿಹಿ ರುಚಿ ಪದಾರ್ಥಗಳಿಂದ ಶುರು ಆಗ್ತದೆ. ಆಮೇಲೆ ಹಾಕ್ಕೊಳ್ಳುವ ಬಟ್ಟೆಗಳ ಕಲರ್ನಿಂದ ಶುರು ಆಗ್ತದೆ. ಓ ನಿನಗೂ ಕೆಂಪು ಇಷ್ಟ ನನಗೂ ಕೆಂಪು ಅಂತ ಹಿಂಗೆ ಒಂದೊಂದಾಗೆ ಶುರು ಆಗ್ತದೆ. ಎಲ್ಲ ಇದರದ್ದೇ. ಭಾಗವತ ದೇವಲೋಕದಲ್ಲಿ ನಡೆಯುವ ಇತಿಹಾಸಗಳನ್ನು ತಂದು ನಮಗೆ ಹೇಳಿಬಿಟ್ರೆ ನಾವು ಬದಲಾಗ್ತೇವೆ ಅಂತಿಲ್ಲ. ಅದು ದೇವತೆಗಳಿಗೆ ಸಂಬಂಧಪಟ್ಟದ್ದು ಅನಿಸ್ಬಿಡ್ತಿತ್ತು. ವೇದವ್ಯಾಸರು ಬಹಳ ಸಂಶೋಧನೆ ಮಾಡಿದ್ದಾರೆ. ಮನುಷ್ಯರ ಅಭಿರುಚಿಯನ್ನೆಲ್ಲ ನೋಡಿ ಅವರ ಮಟ್ಟಕ್ಕೆ ಕೆಳಗಿಳಿದು ಸರ್ವಾಂತರ್ಯಾಮಿಯಾದ ಶ್ರೀಹರಿ ನಮಗೆ ಯಾವ ಭಾಷೆಯಲ್ಲಿ ಹೇಳಿದರೆ ಅರ್ಥ ಆಗ್ತದೋ, ನಮ್ಮನ್ನು ಯಾವ ಭಾಷೆಯಲ್ಲಿ ತಿದ್ದಬೇಕೋ ಅದೇ ಭಾಷೆಯಲ್ಲೇ ತಿದ್ದುತ್ತಾರೆ. ಅಂತೂ ಇಂತೂ ಪುರಂಜನಿಯರಿಗೆ ಭಾಗವತ ಹೇಳುವಂತೆ ಗಾಂಧರ್ವ ಅಂತ ವಿವಾಹ ಆಯಿತು. ಇದನ್ನು ಗಾಂಧರ್ವ ವಿವಾಹ ಅಂತ ಕರೆದಿದ್ದಾರೆ. ಇರಲಿ, ಅದರ ಬಗ್ಗೆ ಚರ್ಚೆ ಬೇಡ ಈ ಸದ್ಯಕ್ಕೆ. ಅವರು ಮನಸ್ಫೂರ್ತಿಯಾಗಿ ಇಬ್ಬರೂ ಕೂಡ ಒಂದಾದರು. ಮನಸ್ಫೂರ್ತಿಯಾಗಿ ಒಂದಾದರೆ ಅದಕ್ಕೆ ಯಾರೇನು ಮಾಡೋ ಹಾಗೇ ಇಲ್ಲ. ಅವರವರು ಒಪ್ಪಿಕೊಂಡಿದ್ದಾರೆ, ಇನ್ನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋ ಪ್ರಶ್ನೆನೇ ಇಲ್ಲ. ಅವರು ಒಪ್ಪಿಕೊಂಡಾಗಿದೆ, ನಾವೇನು ಮಾಡೋಣ ಅಂತನ್ನೋ ಹಾಗೆ. ಯಾರ ತಕರಾರಲ್ಲಿ? ಟಿ ವಿ ಚಾನಲ್ನವರು ಬರಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಅವರವರು ಒಪ್ಪಿಕೊಂಡು ಆಗಿಬಿಟ್ಟಿದೆ. ಅಂತೂ ಇಂತೂ ಇಬ್ಬರು ಪರಸ್ಪರ ಒಂದಾಗಿ ಆ ಪಟ್ಟಣದೊಳಗೆ ಎಷ್ಟು ಥರದ ಸುಖಭೋಗಗಳನ್ನು ಅನುಭವಿಸ್ಲಿಕ್ಕೆ ಅವಕಾಶ ಇದೆ, ಯಾವ್ಯಾವ ಉದ್ಯಾನವನಗಳು, ಯಾವ್ಯಾವ ವಾಹನವನ್ನು ಏರಿ ಎಲ್ಲೆಲ್ಲಿ ಹೋಗ್ಬೋದೋ ಎಲ್ಲ ಕಡೆ ಹೋಗಿ ಬಂದ್ರಂತೆ. ಈಗ ಅದೆಲ್ಲ ಒಂದು ವ್ಯವಸ್ಥೆ ಹಾಗೆ ಮೊದಲು ಇರ್ತಿತ್ತು. ಈಗ ಸ್ವಲ್ಪ ಮೊಬೈಲ್ ಬಂದ ಮೇಲೆ ಎಲ್ರಿಗೂ ತೋರಿಸೋ ಹಾಗೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಪರಸ್ಪರವಾಗಿ. ಎಲ್ಲಿಗೆ ಹೋದರು, ಏನು ಮಾಡಿದರು ಅಂತನ್ನೋ ಹಾಗೆ. ಇದನ್ನೆಲ್ಲ ಮೊದಲೇ ಮಾಡಿದರು ಅಂತಾರೆ ವೇದವ್ಯಾಸರು. ಅವರು ಎಲ್ಲ ಥರದ ಪಟ್ಟಣಗಳಿಗೆ ವಿಹಾರ ಮಾಡಿಕೊಂಡು ಬಂದ್ರಪ್ಪ ಗಂಡ ಹೆಂಡತಿ. ಎಷ್ಟರ ಮಟ್ಟಿಗೆ ಅಂದರೆ ಮೈ ಮರೆತು ಬಿಟ್ಟಿದ್ದಾರೆ. ತಮ್ಮ ಪಟ್ಟಣ, ತಮ್ಮ ತಮ್ಮ ಕೋಶ, ತಮ್ಮ ಸಿಂಹಾಸನ, ತಮ್ಮದೇನು ವ್ಯವಸ್ಥೆ ಇದೆ ಅದರ ಕಡೆ ಲಕ್ಷ್ಯ ಇಲ್ಲ ಅವರಿಗೆ. ನಿರಂತರ ಸುಖ ಭೋಗದಲ್ಲಿ ಮೈ ಮರೆತು ಬಿಟ್ಟಿದ್ದಾರಂತ. ಪುರಂಜನನ್ನು ಕಂಡ್ರೆ ಪುರಂಜನಿಗೆ ಇಷ್ಟ ಆಗಿದೆ, ಪುರಂಜನನ ಕಂಡ್ರೆ ಪುರಂಜನನಿಗೆ ಇಷ್ಟ ಆಗಿಬಿಟ್ಟಿದೆ. ಅತಿಯಾದ ಇಷ್ಟ ಆದಾಗ ಮನುಷ್ಯನಿಗೆ ಬೇರೆ ಯಾರೂ ಬೇಕೇ ಆಗಲ್ಲ. ಕಾಮದ ಉದ್ರೇಕ ಜಾಸ್ತಿ ಆಗ್ತಾ ಇತ್ತು ಯೌವನದಲ್ಲಿ. ಕಾಮಾತುರಾಣ ನ ಭಯಂ ನ ಲಜ್ಜಾ ಅಂತ ಭಯ ಇಲ್ಲ, ಲಜ್ಜೆ ಇಲ್ಲ,
ನಿರಂತರ ಭೋಗದ ಲಾಲಸೆಯಲ್ಲಿ ಮೈ ಮರೆತುಬಿಟ್ರು ಇಬ್ಬರು. ಇಷ್ಟು ಮೈ ಮರೆತಿದ್ದಾರೆ ಎಂದಾಗ ಇಂಥ ದೊಡ್ಡ ಪಟ್ಟಣದ ಮೇಲೆ ಒಂದು ದಾಳಿ ಆಯ್ತಂತೆ. ದಾಳಿ ಯಾರ್ದಾಯಿತು? ಅವನ ಹೆಸರೇನು? ಒಬ್ಬ ವ್ಯಕ್ತಿ ಈ ಕಾಲ ಅಂತ ಒಬ್ಬನು, ಅವನು ಯವನ ಅಂತ ಹೇಳ್ತಾರೆ, ಇನ್ನೊಬ್ಬ ಯವನ ಪ್ರಜ್ವಾರ ಅಂತ, ಇನ್ನೊಬ್ಬಳು ಜರ ಅಂತ. ಆ ಜರ ಅನ್ನೋ ಹೆಸರಿನ ಹೆಣ್ಣುಮಗಳಿಗೆ ಕುರೂಪ ಬಂದುಬಿಟ್ಟಿದೆ. ಅವಳು ಯಾವತ್ತಿದ್ರೂ ಕುರೂಪಿನೇ ಅಂತೆ. ಅದು ಶಾಪದಿಂದ ಬಂದದ್ದು ಕುರೂಪ ಅಂತ ಹೇಳ್ತಾರೆ. ಯಾರೂ ಮದುವೆ ಮಾಡ್ಕೊಳ್ತಿರ್ಲಿಲ್ಲ ಅವಳನ್ನು. ಅವಳು ದೇವಲೋಕದಲ್ಲೆಲ್ಲ ಸುತ್ತಿ ಬಂದಿದ್ಲಂತೆ, ನನಗೊಬ್ಬರು ಬೇಕು ವರ ಅಂತ. ಏನು ಮಾಡ್ತೀರಿ, ಇಂಥವ್ರಿಗೆಲ್ಲ ವರ ಸಿಗೋದೇ ಕಷ್ಟ ಅನ್ನೋಂಗಾಗಿತ್ತು. ಅವಳು ಕುರೂಪಿ. ಒಮ್ಮೆ ನಾರದರು ಓಡೋಡಿ ಹೋಗ್ತಿದ್ರಂತೆ, ಅವರನ್ನು ಗಂಟು ಬಿದ್ದುಬಿಟ್ಲು. ನಾರದರೇ ನನ್ನ ಮದುವೆ ಮಾಡಿಕೊಳ್ಳ್ರಿ ಅಂತ. ನಿಂದೇನು ಬಂತು ನಡೆಯತ್ಲಾಕ ಅಂತ ಅವಳನ್ನು ಬಿಡಿಸ್ಕೊಂಡು ಬರೋದು ಕಷ್ಟ ಆಯಿತು. ಬೇಡ ಅಂತ ಬಿಡಿಸ್ಕೊಂಡು ಹೋಗಿದ್ರು ಪಾಪ. ಆಮೇಲೆ ಯಮದೇವರು ಸಿಕ್ಕ. ಇವಳಿಗೆ ಯಮದೇವರು ಗಂಟು ಬಿದ್ದದ್ದನ್ನು ನೋಡಿ ಅಂತಾರೆ, ಏನು ಗಂಟು ಬಿದ್ದಿ ಬಂದು ನೀನು, ನಿನ್ನೆಲ್ಲಿ ನಾನು ಮದುವೆ ಮಾಡ್ಕೊಂಡಿದ್ದೀನಿ, ನನಗೀಗಾಗಲೇ ಶ್ಯಾಮಲ ಇದ್ದಾಳೆ. ಯಮಪತ್ನಿಯ ಹೆಸರು ಶ್ಯಾಮಲಾದೇವಿ. ದಿನ ಅವಳನ್ನು ಸ್ಮರಣೆ ಮಾಡಬೇಕು ನಾವು. ಯಮಪತ್ನಿ ಅವಳು, ಯಮದೇವರ ಪತ್ನಿ. ಶ್ಯಾಮಲೆ ಇದ್ದಾಳೆ, ನಿನ್ಯಾಕೆ ಮದುವೆ ಮಾಡ್ಕೊಳ್ಳಿ ನಾನು, ನೀನೆಲ್ಲಿ ನಾನೆಲ್ಲಿ? ಅವಳು ಸಿಟ್ಟು ಬರ್ತಾ ಇದೆ, ಇಲ್ಲ ನಾನು ಮದುವೆ ಮಾಡ್ಕೊಳ್ಬೇಕು ನೀವು. ಕೊನೆಗೆ ಯಮ ಸಿಟ್ಟಾಗಿ ಹೇಳ್ದ, ನೀನು ಒಂದು ಕೆಲಸ ಮಾಡು, ನನಗೆ ತಂಗಿಯಾಗಿದ್ದುಬಿಡು, ನಾನು ನಿನ್ನ ವಿವಾಹ ಮಾಡ್ಕೊಳ್ಳಿಲ್ಲ, ವರ ಕೊಡ್ತೀನಿ. ನೋಡಿ, ಅವಳನ್ನು ಸಮಾಧಾನ ಪಡಿಸ್ಲಿಕ್ಕೆ ವರ ಕೊಡಬೇಕಾಯ್ತು. ಕೆಲವರು ಗಂಟು ಬಿದ್ದರೆ ಹೀಗೆ ಆಗ್ತದೆ, ವರ ಕೊಟ್ಟಾದರೂ ಸಮಾಧಾನ ಮಾಡಬೇಕಾಗ್ತದೆ. ಸಮಾಧಾನ ಮಾಡ್ತೀನಿ ಅಂತ ಹೇಳಿದರು. ಏನು ಸಮಾಧಾನ? ನನಗೆ ತಂಗಿಯಾಗಿರು, ನಿನಗೆ ಯಾರು ಬೇಕೋ ಅವರೊಳಗೆಲ್ಲ ನೀನು ಅವರಿಗೇ ಗೊತ್ತಾಗದಂತೆ ಅವರನ್ನು ಉಪಭೋಗಿಸು ಅಂತ ವರ ಕೊಟ್ರಂತೆ. ಅದಕ್ಕೆ ಅವ್ಯಕ್ತಗತಿರ್ಭುಂಕ್ಷ್ವ, ಅವ್ಯಕ್ತಗತಿ ಅಂತ ಕರೀತಾರೆ ಅದಕ್ಕೆ. ಯಾರ ಒಳಗೆ ಅವಳು ಬಂದರೂ ಅವಳು ಬಂದ್ಲು ಅಂತ ಗೊತ್ತಾಗದೇ ಇರೋ ಹಾಗೆ ನಮ್ಮೊಳಗೆ ಅವಳು ಸೇರ್ಕೊಳ್ತಾಳಂತೆ. ಇವೆಲ್ಲ ಇದ್ದಾವೆ. ಇವೆಲ್ಲ ಭಾರಿ ವಿಚಿತ್ರವಾದ ವ್ಯವಸ್ಥೆ. ಇವಳಿಗೆ ಜರ ಅಂತ ಹೆಸರು. ಇವಳು ಆ ಪಟ್ಟಣದ ಮೇಲೆ ಆಕ್ರಮಿಸಿಬಿಡ್ತಾಳೆ. ಪುರಂಜನಿಗೂ ಗೊತ್ತಾಗಲಿಲ್ಲ, ಯಾಕಂದರೆ ಅವಳಿಗೆ ವರ ಇದೆ. ಪುರಂಜನಿಗೂ ಗೊತ್ತಾಗಲಿಲ್ಲ ಯಾರು ಬಂದರು ಅಂತ. ಅವಳ ಆಕ್ರಮಣ ಆಗಿಬಿಡ್ತು. ಆಮೇಲೆ ಆಗಲೇ ತಿಳಿಸಿದಂತೆ ಚಂಡವೇಗ ಅಂತ ಒಬ್ಬನ ಆಕ್ರಮಣ ಆಗ್ತದೆ. ಅವನ ಜೊತೆಗಿದ್ದ ಆಳು ಕಾಳುಗಳು, ಈ ಪಟ್ಟಣದೊಳಗಿದ್ದಂಥ ಆಳು ಕಾಳುಗಳ ಜೊತೆಗೆ ನಿರಂತರ ಹೋರಾಟ ನಡೆದು ಚಂಡವೇಗನ ಪರಾಕ್ರಮ ಹೆಚ್ಚಾದದ್ದಕ್ಕೆ ಪಟ್ಟಣದೊಳಗಿದ್ದ ಆಳು ಕಾಳುಗಳೆಲ್ಲ ಸೋತು ಬಿಡ್ತಾರೆ. ಇನ್ನಿಷ್ಟು ಪ್ರಬಲವಾಗಿ ಯುದ್ಧ ನಡಿಬೇಕು ಅಂದಾಗ 10 ಜನ ಸೇನಾಧಿಪತಿಗಳು ಆ ಚಂಡವೇಗನ ಜೊತೆಗೆ ಯುದ್ಧಕ್ಕೆ ನಿಲ್ತಾರೆ. ಭಾರೀ ಯುದ್ಧ ನಡೀತದೆ. ಅವರಲ್ಲಿ ಒಬ್ಬೊಬ್ಬರಾಗೆ ವಿಕೆಟ್ ಪತನ ಅಂತಂತಿರ್ತಾರೆ. ಈ ಭಾಷೆ ಇವತ್ತೆಲ್ಲ ವಿಕೆಟ್ ಪತನ ಆಯಿತು ಅಂತ. ಹಾಗೆ ಒಬ್ಬೊಬ್ಬರಾಗೆ ಬೀಳಿ ಶುರು ಮಾಡಿದ್ರಂತೆ. ಅವ್ರದ್ದು ಮುಗೀತು. ಇನ್ನು ಕೊನೆಗೆ 5 ತಲೆ ಹೆಡೆ ಹಾವು ಒಂದಿತ್ತಲ್ಲ, ಅದು ಹೋರಾಟ ಮಾಡ್ತಿದೆ. ಅದು ಕೂಡ ತನ್ನದೇ ಆದ ಅಶಕ್ತಿಗೆ ತಾನೂ ಕೆಳಗೆ ಬೀಳೋ ಹಾಗೆ ಆಗ್ತಾ ಇದೆ. ಕೊನೆಗೆ ಪುರಂಜನನೇ ಹೋರಾಟ ಮಾಡುವ ಸ್ಥಿತಿ ಬಂತು. ಆಗ ಚಂಡವೇಗನ ಶಕ್ತಿ ಹೆಚ್ಚಾದ ಹಾಗೆ ಪುರಂಜನನ ಶಕ್ತಿ ಕುಗ್ಗುತ್ತಾ ಬಂತಂತೆ. ಕುಗ್ಗುತ್ತಾ ಬಂದಾಗ ಇನ್ನೊಬ್ಬ ಬಂದ. ಅವನ ಹೆಸರು ಪ್ರಜ್ವಾರ ಅಂತ ಹೇಳ್ತದೆ. ಆ ಪ್ರಜ್ವಾರನ ಶಕ್ತಿ ದೊಡ್ಡದು. ಅವನು ಯುದ್ಧಕ್ಕೆ ಬಂದಾಗಂತೂ ಪೂರ್ಣ ನಿರ್ವಿಣ್ಣನೆ ಆಗಿ ಈತ ಪುರಂಜನ ಸಾಯುವ ಸ್ಥಿತಿನೇ ತಲುಪಿಬಿಟ್ಟ. ಸಾಯುವಾಗಲೂ ಕೂಡ ಅವನಿಗೆ ಪುರಂಜನಿಯ ಮೇಲಿರುವಂತಹ ಸ್ನೇಹ ಪ್ರೀತಿ ಕಡಿಮೆ ಆಗಿರಲಿಲ್ಲ. ಅವನ್ನೇ ನೆನಪಿಸ್ಕೊಂಡೇ ಸತ್ತ. ಕೊನೆಗೆ ಆತ ಪುರಂಜನಿಯನ್ನೇ ನೆನಪಿಸ್ಕೊಂಡು ಸತ್ತದ್ದಕ್ಕೆ ಅವಳು ಹೆಣ್ಣಾದ್ದರಿಂದ ಅವಳನ್ನು ಸ್ಮರಿಸ್ತಾ ಸತ್ತದ್ದಕ್ಕೆ ಮಲಯಧ್ವಜ ಅಂತ ಒಬ್ಬ ರಾಜ ಇತ್ತಂತೆ. ಆ ಮಲಯಧ್ವಜ ರಾಜನ ಮಗಳಾಗಿ ಪುರಂಜನ ಹುಟ್ಟಿಬಿಟ್ಟ. ಪುರಂಜನ ಹುಟ್ಟುವಾಗ ಹೆಣ್ಣಾಗಿ ಹುಟ್ಟಿದ. ಮತ್ತೆ ಪುನಃ ಈ ಪುರಂಜನಿಯೂ ಕೂಡ ಸ್ವಲ್ಪ ದಿನಗಳಲ್ಲಿ ಅವಳು ಸತ್ತಿದ್ಲು. ಅವಳು ದೇಹ ಬಿಟ್ಟು ಅವಳು ಗಂಡಾಗಿ ಹುಟ್ಟಿದ್ಲಂತೆ. ಗಂಡಾಗಿ ಹುಟ್ಟಿದಾಗ ದೈವವಶದಿಂದ
ಇವರಿಬ್ಬರು ಪುನಃ ಒಂದಾಗುವ ಸ್ಥಿತಿ ಬರುವಾಗ ನಾವಿಬ್ಬರು ಯಾರಾಗಿದ್ವಿ ಅಂತ ಅವರಿಗೆ ಹಿಂದಿನ ಜನ್ಮದ ಸ್ಮರಣೆ ಬಂತಂತೆ. ನಮ್ಮಿಬ್ಬರ ಸ್ಥಿತಿ ಏನು ಅಂತ ಹಿಂದಿನ ಜನ್ಮದ ಸ್ಮರಣೆ ಬಂದಾಗ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಆ ನನ್ನ ಜೊತೆಗೆ ಬಂದ ಅವಿಜ್ಞಾತ ಅನ್ನೋ ಸ್ನೇಹಿತನನ್ನು ಮರೆತದ್ದೇ ಕಾರಣ ಅಂತ ಹೇಳಿ, ಆ ಸ್ನೇಹಿತನನ್ನು ಮರೆತು ನಾವು ಈ ಭೋಗದ ಜೀವನದಲ್ಲಿ ಲಾಲಸೆಯಲ್ಲಿ ಮೈ ಮರೆತ್ವಿ, ಅದೇ ತಪ್ಪಾಗಿದೆ ಅಂತ ವ್ಯಥೆ ಪಟ್ಟರಂತೆ. ಆಮೇಲೆ ಅವಿಜ್ಞಾತನನ್ನು ಮತ್ತೆ ಪುನಃ ಅವರು ಸ್ಮರಣೆ ಮಾಡಿಕೊಂಡು ಅವನನ್ನು ಪಡೆದು ಅವನ ಸಹಾಯದಿಂದ ಮಾರ್ಗದರ್ಶನದಿಂದ ಸದ್ಗತಿಗೆ ಪಡೆದರು ಅಂತ ಒಂದು ಕಥೆ. ಇನ್ನು ವಿಚಿತ್ರವಾಗಿದೆ ಅಲ್ಲ ಕಥೆ ಇದು. ಹೆಂಗಿದೆ ನೋಡ್ರಿ ಈ ವಿಚಿತ್ರ ಕಥೆ. ಇದು ಭಾಗವತದಲ್ಲಿ ಬರ್ತದೆ. ಏನು ಹೇಳ್ತಾರೆ ಅಂಥೇಳಿ ಅರ್ಥ ಆಗಲ್ಲ ಕೆಲವೊಮ್ಮೆ. ಕೆಲವು ವಿಷಯಗಳು ನಮ್ಮ ಥರನೇ ಇದೆ ಅಲ್ಲ ಅಂಥೇಳು ಅನ್ನಿಸ್ತದೆ. ಎಲ್ಲ ನಮ್ಮ ಥರ ಇಲ್ಲ, ಕೆಲವು ಮಾತ್ರ ನಮಗೆ ಬೇಕಾದದ್ದು ನಮಗೆ ಗೊತ್ತಿದ್ದದ್ದಿದೆ ಅಂತಿದೆ. ಈ ಚರಿತ್ರೆಯನ್ನು ಹೇಳಿದವರು ಯಾರು? ನಾರದರು ಒಬ್ಬ ರಾಜನಿಗೆ ಉಪದೇಶ ಮಾಡ್ತಾರೆ ಅಂತಿದೆ ಭಾಗವತದಲ್ಲಿ. ಪ್ರಾಚೀನ ಬರ್ಹಿ ಎನ್ನುವಂಥ ರಾಜನಿಗೆ ನಾರದರು ಈ ಚರಿತ್ರೆಯನ್ನು ಹೇಳಿದರು. ಇದನ್ನು ಪುರಂಜನೋಪಾಖ್ಯಾನ ಅಂತ ಕರೀತಾರೆ. ಹೆಸರು ಚೆನ್ನಾಗಿದೆ, ಪುರಂಜನನ ಕಥೆ, ಆದ್ದರಿಂದ ಪುರಂಜನೋಪಾಖ್ಯಾನ. ಯಾಕೆ ಹೇಳ್ತಾರೆ, ಏನು ಈ ಕಥೆ ಅಂತ ವಿವರಣೆ ಮಾಡ್ತದೆ. ಸ್ವಲ್ಪ ವಿವರಣೆ ಆದರೂ ತಿಳ್ಕೊಳ್ಬೇಕು. ಪುರಂಜನ ಅಂದರೆ ನಾವೆಲ್ಲರೂ ಪುರಂಜನರು ಅಂತ ಭಾಗವತದ ದೃಷ್ಟಿ. ಯಾಕೆ? ನಮ್ಮ ದೇಹ ನಮಗೆ ಮೇಲಿಂದ ಮೇಲೆ ಜನ್ಮ ತಂದು ಕೊಡ್ತದೆ, ಅದಕ್ಕೆ ನಾವು ಪುರಂಜನ. ಪುರ ಅಂದರೆ ದೇಹ. ನಮಗೆ ಅಂತ ಪ್ರತ್ಯೇಕ ಸ್ವಭಾವದಲ್ಲಿ ಹುಟ್ಟಿಲ್ಲ, ಸ್ವರೂಪದಲ್ಲಿ ನಾವು ಯಾರೂ ಹುಟ್ಟಿನವರಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್. ಆದರೂ ಹುಟ್ಟುತ್ತಿದ್ದೇವೆ. ಹೇಗೆ ಹುಟ್ಟುತ್ತಿದ್ದೇವೆ? ದೇಹದ ಸಂಬಂಧದ ಹುಟ್ಟು ನಾವು ಪಡಿತಾ ಇದ್ದೇವೆ. ಅದಕ್ಕೆ ನಮಗೆ ಪುರಂಜನ ಅಂತ ಹೆಸರು. ನಾವು ಬಹಳ ಪಟ್ಟಣಗಳನ್ನು ಆರಿಸಿ ಬರ್ತೇವಂತೆ. ಎಷ್ಟು ಪಟ್ಟಣ ಆರಿಸಿದ ನೋಡ್ರಿ ಪುರಂಜನ, ಕೊನೆಗೆ ಸಿಕ್ತಂತೆ ಈ ಪಟ್ಟಣ ಅವನಿಗೆ ಅಂತ. ಎಷ್ಟು ಪಟ್ಟಣ ಆರಿಸಿದ ಅಂದ್ರೆ ಅರ್ಥ ಏನು? ಹುಲಿ, ಚಿರತೆ, ಕರಡಿ, ನಾಯಿ ಎಲ್ಲ ಪಟ್ಟಣ ಆರಿಸ್ಕೊಂಡು ಬಂದಿದ್ದಾನಂತ. ಎಲ್ಲದರಲ್ಲೂ ಒಂದೊಂದು ನ್ಯೂನತೆ ಇದೆ, ಕೊರತೆಗಳಿದೆ. ಯಾವುದೂ ಪಟ್ಟಣ ಪೂರ್ಣ ಅಲ್ಲ, ಎಲ್ಲದರಲ್ಲೂ ಒಂದು ಕೊರತೆ. ಅಂದರೆ ಅಷ್ಟು ಜನ್ಮಗಳನ್ನು ತಳೆದು ಬಂದ. ಕೊನೆಗೆ ಅವನಿಗೆ ಸಿಕ್ಕದ ಪಟ್ಟಣ ಈ 9 ಬಾಗಿಲಿಂದು ಅಂದರೆ ಮನುಷ್ಯ ದೇಹ ಅನ್ನೋ ಪಟ್ಟಣ ಅಂತ ತಿಳಿಬೇಕಂತ. ಈ ಮನುಷ್ಯ ದೇಹದ ಪಟ್ಟಣದೊಳಗೆ ಆತ ಪ್ರವೇಶ ಮಾಡಿದ. ಜೊತೆಗೆ ಬಂದ ಸ್ನೇಹಿತ ಅವಿಜ್ಞಾತ ಮರ್ತೋದ. ಅವಿಜ್ಞಾತ ಅಂತ ಹೆಸರಿನ ಸ್ನೇಹಿತ ಯಾರವನು? ನಮ್ಮೊಟ್ಟಿಗೆ ಯಾವಾಗಲೂ ಇರ್ತಾನೆ, ನಾವು ಅವನನ್ನು ತಿಳಿಯಲ್ಲ, ಅದಕ್ಕೆ ಅವನಿಗೆ ಅವಿಜ್ಞಾತ ಅಂತ ಹೆಸರು ಅನ್ವರ್ಥಕ ಅಂತ. ಅವಿಜ್ಞಾತ ಸಹಸ್ರಾಂಶು ವಿಧಾತ ಕೃತಲಕ್ಷಣ ಗಭಸ್ತಿನೇಮಿ ಸತ್ವಸ್ಥ. ನೋಡಿ, ಈ ಭಾಗವತದಲ್ಲಿ ಬರುವ ಅವಿಜ್ಞಾತ ಅನ್ನೋ ನನ್ನ ನಾಮ ಅದು ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಹಾಗಾದರೆ ಸ್ನೇಹಿತ ಇದ್ದ ಪುರಂಜನನಿಗೆ ಅಂದರೆ ಅವಿಜ್ಞಾತ ನಾಮಕ ವಿಷ್ಣುನೇ ಪ್ರತಿಯೊಬ್ಬನಿಗೂ ಕೂಡ ಸ್ನೇಹಿತನಾಗಿರ್ತಾನೆ ಅಂತ ಅರ್ಥ. ಆ ಸ್ನೇಹಿತನನ್ನು ಮನುಷ್ಯ ದೇಹ ಅನ್ನೋ ಪಟ್ಟಣದಲ್ಲಿ ಬಂದು ಕೂಡಲೇ ಜೀವ ಮರೆತು ಬಿಡ್ತಾನೆ. ಯಾರೇನು ನಂದೇ ನನಗೆ ಅಂತ ಮರೆತದ್ದಲ್ಲದೆ 9 ಬಾಗಿಲಿನ ಪಟ್ಟಣ ಅಂದಾಗ ಒಳಗಡೆಯಲ್ಲಿ ಸುತ್ತಿ ನಂದು ಮಾಡ್ಕೊಳ್ಳೋಣ ಅಂತ ಹೊರಟ, ಎದುರುಗಡೆಗೆ ಪುರಂಜನಿ ಸಿಕ್ಬಿಟ್ಲು. ಅವಳ ಜೊತೆಗಿದ್ದದ್ದು ಒಂದು ಅರ್ಥದಲ್ಲಿ ಇವನಿಗೆ ಈ ಅವಿಜ್ಞಾತನನ್ನು ನೆನಪಿಸ್ಕೊಳ್ಳಿಕ್ಕಾಗದೇ ಇರೋ ಹಾಗೆ ಮಾಡಿತ್ತಂತೆ. ಇವತ್ತು ಜೀವನದೊಳಗೆ ಎಷ್ಟೆಲ್ಲ ಮರ್ತಿದ್ದೇವೆ ಗೊತ್ತಲ್ಲ? ಯಾಕೆ ಹೇಳ್ರಿ ನೋಡೋಣ, ಯಾಕೆ ಜಾಸ್ತಿ ಮರುವು? ಮೊಬೈಲ್ ಜೊತೆಗೆ ಇದ್ದು ಏನೆಲ್ಲ ಮರೀಲಿಕ್ಕೆ ಶುರು ಮಾಡಿದ್ದೇವೆ ನಾವೆಲ್ಲ. ನೀವು ಮರಿತಿದ್ದೀರಿ, ನಾನೂ ಮರಿತಿದ್ದೇನೆ, ಮೈ ಮರೆತು ಬಿಟ್ಟಿದ್ದೇವೆ. ಅಷ್ಟು ನಮಗೆ ಅವಿಜ್ಞಾತನಂಥ ಸ್ನೇಹಿತನಿದ್ದಾನೆ ಒಳಗಡೆಯಲ್ಲಿ, ಅವನೊಟ್ಟಿಗೆ ಕಲೀಲಿಕ್ಕಾಗ್ತಾ ಇಲ್ಲ, ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಲ್ಲ, ಮೊಬೈಲ್ ಜೊತೆಗೆ ಮಾತ್ರ ಟೈಮ್ ಸ್ಪೆಂಡ್ ಮಾಡೋದು ಬಿಡಲ್ಲ. ಇದು ನಮ್ಮ ಸ್ಥಿತಿ ಇವತ್ತು. ಹಾಗೆ ಆತನಿಗೆ ಪುರಂಜನಿ ಸಿಕ್ಕಳು ಅಂದಾಗ ತನ್ನ ಸ್ನೇಹಿತನನ್ನು ಮರೆತು ಬಿಟ್ಟ. ಪುರಂಜನಿ ಅಂದರೆ ಯಾರು? ಈ 9 ಬಾಗಿಲುಗಳು ಯಾವುದು? ದೇಹದ ಪಟ್ಟಣಕ್ಕೆ 9 ಬಾಗಿಲಿನ ವಿಶೇಷತೆ ನೋಡಿ. 2 ಕಣ್ಣು, 2 ಕಣ್ಣು,
2 ಕಿವಿ, ಒಂದೇ ಬಾಯಿ, ಅವೆಲ್ಲ ಬಾಗಿಲುಗಳು ಅಂತ ಲೆಕ್ಕ. ಮೂಗಿನ ಹೊಳ್ಳೆಗಳು, ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕಿರುವ ಬಾಗಿಲು. ನೀವೇ ಬೆರಳೆಣಿಕೆಯಲ್ಲಿ ಲೆಕ್ಕ ಹಾಕ್ಬೋದಲ್ಲ, 9 ಬಾಗಿಲಾಯಿತು. ಕಣ್ಣೆರಡು, ಕಿವಿ 2, ಒಂದೇ ಬಾಯಿ, ಎಷ್ಟು ಮಾತಾಡ್ತದೆ ಅಂತಿರಿದು. ಮೂಗಿನ ಹೊಳ್ಳೆಗಳು, ಮಲಮೂತ್ರದ ವಿಸರ್ಜನೆ ಮಾಡಲಿಕ್ಕೆ 2. ಈ 9 ಬಾಗಿಲಿನಿಂದ ಈ ಪಟ್ಟಣ ಇದೆ. ಕೃಷ್ಣ ಗೀತೆಯಲ್ಲಿ ನವದ್ವಾರ ಪುರೇ ದೇಹಿ ಅಂತ ಗೀತೆಯಲ್ಲಿ ಹೇಳಿದ್ದಾನೆ. ಎಷ್ಟು ಹಾರಾಡ್ತೇವೆ ಅಂದ್ಕೊಂಡಿದ್ರೀವಿ ಇದೊಂದು ದೇಹದೊಳಗೆ ನಾವು ಇದ್ದುಕೊಂಡು, ಏನು ಕಟ್ಟಿಪಿಟಿ ಮಾಡ್ತೇವೆ ಅಂತಾರೆ ದಾಸರಾಯರು. ಅದಕ್ಕೆ ಯಾವ ಥರ ಕಟ್ಟಿಪಿಟಿ, ಏನು ಹಾಸ್ಯ ಮಾಡಿದ್ದಾರೆ. ಇರೋದು ಇಷ್ಟಿದೆ ನಿನ್ನ ದೇಹ, ನಿನ್ನ ಒಳಗಿರೋ ಸ್ವರೂಪ, ಆದರೆ ಹಾರಾಡ್ತೀಯ ಬಾಬಾ ಬಾಬಾ ಅಂತ. ಇದೇ ಪಟ್ಟಣ. ಇಲ್ಲಿ ಸಿಕ್ಕ ಸುಂದರ ಸ್ತ್ರೀ ಯಾರು? ಲೋಕದಲ್ಲಿ ಒಂದು ದೊಡ್ಡ ಕಾದಂಬರಿ ಕಥೆ ಹೇಳಿದ್ದಾರೆ ಪುರಂಜನ ಉಪಾಖ್ಯಾನವನ್ನು ವೇದವ್ಯಾಸರು. ಯಾರವಳು ಅಂತ ಹುಡುಕೋಷ್ಟ್ರಲ್ಲೇ ನಮ್ಮ ಜೀವನ ತೆಗೆದು ಹೋಗಿರ್ತದಂತೆ. ಯಾರವಳು? ಬೇರೆ ಇನ್ಯಾರಲ್ಲ, ನಿಮ್ಮೆಲ್ಲರ ಬುದ್ಧಿ. ಅವಳೇ ಪುರಂಜನಿ ಅಂತ. ಆ ಬುದ್ಧಿ ಅವಳು ಸ್ತ್ರೀಲಿಂಗ ಆದ್ದರಿಂದ ಅವಳನ್ನು ಸ್ತ್ರೀ ಅಂತ ಕರೆದಿದ್ದಾರೆ. ಸ್ತ್ರೀಯರನ್ನು ದೂಷಿಸೋ ಉದ್ದೇಶ ಪುರಾಣಗಳಿಗಿಲ್ಲ. ಪುರಂಜನ ಅಂದರೆ ಜೀವನಾದ, ಪುರಂಜನಿ ಅಂದರೆ ಬುದ್ಧಿ ಅನ್ನೋ ಸ್ತ್ರೀ. ಅವಳೊಟ್ಟಿಗೆ ಈತ ಗಾಂಧರ್ವ ವಿವಾಹ ಮಾಡಿಕೊಂಡ, ಅವಳಿಗೆ ವಶನಾದ, ಅವಳು ಹೇಳ್ದ ಹಾಗೆ ನಡೆದ. ಅಂದ್ರೆ ಅರ್ಥ ಏನು? ಬುದ್ಧಿಗೆ ವಶನಾದ, ಬುದ್ಧಿ ಹೇಳ್ದ ಹಾಗೆ ಕೇಳ್ದ, ತನ್ನ ಸ್ವಂತ ಆಲೋಚನೆಗಳನ್ನು ಮೊಟುಗೊಳಿಸಿಬಿಟ್ಟ. ಇದು ಅದರ ಅರ್ಥ. ಬುದ್ಧಿ ಏನು ಮಾಡ್ತದೆ? ಭೋಗದ ಲಾಲಸೆಯಲ್ಲಿ, ಹಣ ಗಳಿಸುವ ಲಾಲಸೆ, ಕಾಮ, ಕ್ರೋಧ, ಲೋಭ ಎಲ್ಲ ಥರದಲ್ಲಿ ಪ್ರೇರಣೆ ಮಾಡ್ತದೆ. ಇವತ್ತು ಮನುಷ್ಯನ ಬುದ್ಧಿ ಎಲ್ಲ ಥರದಲ್ಲಿ ಪ್ರೇರಣೆ ಮಾಡ್ತದೆ ಅಂಥೇಳಿ ಮನುಷ್ಯ ಬೇಡ ಅಂತ ಅಂದ್ಕೊಂಡೇ ತಪ್ಪುಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಲ್ಲ, ನಾನೇನು ಮಾಡಬೇಕು ಅಂತಿರಲಿಲ್ಲ, ಹಾಗೆ ಅದು ಏನೋ ಮಾಡಿಬಿಟ್ಟೆ ಅಂತಾನೆ. ಮತ್ತೆ ಅದು ಏನೋ ಅಂದರೆ ಬೇರೆ ಇನ್ನೇನೋ ಅಲ್ಲ, ಒಳಗಿರುವ ಬುದ್ಧಿಯ ಜೊತೆಗೆ ಅಷ್ಟು ವಶನಾಗಿರ್ತಾನೆ ಮನುಷ್ಯ. ಆಸೆ ಹುಟ್ಟಿಸ್ತದೆ, ಅಭಿಲಾಷೆಗಳು ಜಾಸ್ತಿ ಮಾಡಿಸ್ತದೆ, ಕಾಮ ಹುಟ್ಟಿಸ್ತದೆ. ಎಲ್ಲ ಬುದ್ಧಿ ಅವಳ ಜೊತೆಗೆ ಸೇರಿ ಇವನು ವಿಹಾರ ಮಾಡಿದ, ಅಲ್ಲಲ್ಲಿ ಕಾಮದ ಕ್ರೀಡೆಗಳನ್ನು ನಡೆಸಿದ, ಗಂಧವನ್ನು ಮೂಸಿದ. ಅದರದ್ದೆಲ್ಲ ಅರ್ಥ ವಿಸ್ತಾರವಾಗಿದೆ. ನಮ್ಮ ದೇಹದ ಪಟ್ಟಣದೊಳಗೆ ಇಂಥಿಂಥ ನಾಡಿಗಳು ಅಂತಿದ್ದಾವೆ. ಆ ನಾಡಿಗಳಿಗೆಲ್ಲ ಒಂದು ಹೆಸರುಗಳಿವೆ. ಒಂದೊಂದು ನಾಡಿಗಳ ಮೂಲಕವಾಗಿ ಒಂದೊಂದು ಉದ್ಯಾನವನವನ್ನು ಪ್ರವೇಶ ಮಾಡ್ತಾನಂತೆ ಜೀವ. ಆ ಉದ್ಯಾನವನಗಳ ಹೆಸರು ಸೌರಭ ಮೊದಲಾದಂಥವುಗಳು. ಅಂದರೆ ಕೆಲವು ನಾಡಿಗಳ ಜೊತೆಗೆ ಹೋಗಿ ಪ್ರವೇಶಿಸಿ ಸೌಗಂಧ್ಯ ಚೆನ್ನಾಗಿ ಮೂಸಿ ಅನುಭವಿಸಿ ಎಷ್ಟು ಚೆನ್ನಾಗಿದೆ ಅಂತ ಗಂಧದ ಜೊತೆಗೆ ಕಾಲ ಕಳೀತಾನೆ. ಶಬ್ದ, ಅದೊಂದು ದೊಡ್ಡ ಉದ್ಯಾನವನ, ನಿರಂತರ ಶಬ್ದ ಕೇಳಿ ಕಾಲ ಕಳೀತಾನೆ. ಹೀಗೆ ರೂಪ ಅಂದರೆ ಪ್ರತಿಯೊಂದು ನಾಡಿಗಳ ಜೊತೆಗೆ ಒಳಗೆ ಪ್ರವೇಶ ಮಾಡ್ತಾ ಹೋಗಿ ಆ ಪಟ್ಟಣಗಳಲ್ಲಿ ಅನುಭವಿಸುವ ಸುಖಗಳನ್ನೆಲ್ಲ ಅನುಭವಿಸಿ ಅವಿಜ್ಞಾತನನ್ನು ಮರೆತು ಸುಖ ಅನುಭವಿಸ್ತಾ ಬರ್ತಾನೆ. ಇದರಲ್ಲಿ ಮೈ ಮರೆತ ಮೇಲೆ ಮತ್ತೆ ದೇವರ ನೆನಪಾಗಲಿಕ್ಕಾದರೂ ಹೇಗೆ ಸಾಧ್ಯ? ಸುಖಭೋಗದ ಲಾಲಸೆ, ಕಾಮತೃಷೆ ಇವುಗಳಲ್ಲೇ ಮೈಮರೆತ ಪುರಂಜನಿಯ ಜೊತೆಗೆ ಸೇರಿ ಆಗ ಬಂದವಳು ಹಿಂದೆ ತಿಳಿಸಿದಂತೆ ಜರಾ. ಅವಳಿಗೆ ಕಾಲಕನ್ಯಾ ಅಂತ ಭಾಗವತ ಕರೆದಿದೆ. ಕಾಲಕನ್ಯಾ ಜರಾ ಸಾಕ್ಷಾತ್ ಅಂತ ವಿವರಣೆ ಕೊಟ್ಟಿದ್ದಾರೆ. ಅವಳು ನಮ್ಮೊಳಗೆ ಸೇರಿ ನಮಗೆ ಗೊತ್ತಾಗದಂತೆ ನಮ್ಮನ್ನು ಉಪಭೋಗಿಸ್ತಾಳೆ. ಅವ್ಯಕ್ತಗತಿ ಅಂತಂದ್ರೆ, ಅವ್ಯಕ್ತಗತಿ ಅಂದರೆ ಕರೆದಿದ್ದಾರೆ. ಅರ್ಥ ಏನು? ನಿಮ್ಮೆಲ್ಲರೊಳಗೂ ಸೇರಿಕೊಳ್ಳುವ ಮುಪ್ಪಿಗೆ ಜರ ಅಂತ ಕರೀತದೆ ಭಾಗವತ. ಕಾಲಕನ್ಯೆ ಅಂದರೆ ಬೇರೆ ಅಲ್ಲ. ನೋಡಿ, ಮನುಷ್ಯ ದೇಹ ಬಂದಾಗ ಸ್ತ್ರೀಯರಾಗಲಿ ಪುರುಷರಾಗಲಿ ಕೇವಲ ಐಂದ್ರಿಯಕ ಸುಖಗಳು, ಇಂದ್ರಿಯದಿಂದ ಅನುಭವಿಸುವ ಸುಖಗಳಲ್ಲಿ ಮೈ ಮರೆತಾಗ ನಮಗೆ ಗೊತ್ತಾಗದಂತೆ ಒಂದು ದಿವಸ ನಮ್ಮೊಳಗೆ ಯಾರು ಬರ್ತಾ ಇದ್ದಾಳೆ? ಜರ ಬರ್ತಾಳೆ. ಮುಪ್ಪು ಬಂತು ಅಂದರೆ ಅದರ ವ್ಯಥೆ ಏನು ಅಂತ ನಾವು ಪ್ರತ್ಯೇಕ ಹೇಳಬೇಕಾಗಿಲ್ಲ.
ಇಲ್ಲಿ ಬಂದವರಿಗೆಲ್ಲ ಅದರ ಅನುಭವ ಚೆನ್ನಾಗಿ ಆಗ್ತಾ ಇರ್ತದೆ. ಏನು ಅನುಭವ ಅದು, ವಿಚಿತ್ರ ಅದು. ಕಾಲಿದೆ, ಎತ್ತಿಡ್ಲಿಕ್ಕಾಗಲ್ಲ ಅಷ್ಟೆ. ಕಾಲಿದೆ, ಎತ್ತಿಡ್ಲಿಕ್ಕಾಗಲ್ಲ. ಬುದ್ಧಿ ಇದೆ, ಸರಿಯಾಗಿ ಓಡಲ್ಲ ಅಷ್ಟೆ. ಕಣ್ಣಿದೆ, ಒಂದಿದ್ದದ್ದು 2 ಕಾಣಿಸ್ತದೆ ಅಷ್ಟೆ, 2 ಇದ್ದದ್ದು 4 ಕಾಣಿಸ್ತದೆ ಅಷ್ಟೆ. ಇಲ್ಲ ಅಂತಲ್ಲ, ನಾಲಿಗೆ ಇದೆ, ಮೊದಲು ಸ್ವಲ್ಪ ಕೇಳ್ತಿತ್ತು, ಈಗ ಜಾಸ್ತಿ ಕೇಳಲಿಕ್ಕೆ ಶುರು ಮಾಡಿದೆ ಅಷ್ಟೆ. ನಾಲಿಗೆ ಬರ್ತಾ ಬರ್ತಾ ಮುಪ್ಪಿಗೆ ದೇಹ ಹಣ್ಣಾದರೂ ನಾಲಿಗೆ ಯೌವನಕ್ಕೆ ಬರ್ತದೆ ಅಂತದ್ದು ಭಾಗವತ. ರಸವರ್ಜಂ ರಸೋಪ್ಯಪ್ಸು, ಕೃಷ್ಣ ಗೀತೆಯಲ್ಲಿ ಹೇಳುವ ಮಾತು. ಇಡೀ ದೇಹಕ್ಕೆ ಮುಪ್ಪು ಬಂದಾಗ ನಾಲಿಗೆಗೆ ಚಿರಯೌವನ ಬಂದಿರ್ತದಂತೆ. ಅದು ಭಾರಿ 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 ರುಚಿ ಕೇಳ್ತಾ ಇರ್ತದಂತೆ. ಇದೇ ಮುಪ್ಪಿನ ಪ್ರಭಾವ ಅಂತ ಹೇಳ್ತಾರೆ. ಹಾಗಾಗಿ ನಾಲಿಗೆ ಆ ಥರ ಮಾಡಿಸ್ತದೆ. ಇವೆಲ್ಲ ಮನುಷ್ಯನಿಗೆ ಮುಪ್ಪಿನಿಂದಾಗುವ ಪರಿಣಾಮಗಳನ್ನು ಆ ಭಾಗವತದ ಪುರಂಜನೋಪಾಖ್ಯಾನ ಏನು ಮಾಡಿತು, ಚಂಡವೇಗನ ಆಕ್ರಮಣ ಆಗಿ ಇವನ ದೇಹದ ಮೇಲಾದಂತಹ ಯುದ್ಧವನ್ನು ಹೇಳಿ ಆಳು ಕಾಳುಗಳೆಲ್ಲ ಸುಸ್ತಾಗಿ ಬಿದ್ದು 10 ಜನ ಸೇನಾಧಿಪತಿಗಳ ಹೋರಾಟದೊಳಗೆ ಒಬ್ಬೊಬ್ಬರಾಗಿ ವಿಕೆಟ್ ಬಿತ್ತು ಅಂತ ಹೇಳಿದ್ರಲ್ಲೋ, ಅದನ್ನು ಕಥೆ. ನಮ್ಮ ದೇಹ ಒಳಗಿರುವ 10 ಜನ ಸೇನಾಧಿಪತಿಗಳು ಅಂದರೆ ದಶೇಂದ್ರಿಯಗಳು, ಕಣ್ಣು, ಮೂಗು, ಕಿವಿಗಳು ಹೋರಾಟ ಮಾಡ್ತಾವೆ. ಅಂದರೆ ಸಮಸ್ಯೆಗಳ ಜೊತೆಗೆ ಹೋರಾಟ ಮಾಡ್ತಾವೆ. ವಿಷಯದ ಲಾಲಸೆ ತಮ್ಮ ಯಜಮಾನಿಗೆ ಚೆನ್ನಾಗಿರೋದರಿಂದ ಪೂರೈಸಿಕೊಡ್ಬೇಕು ಅಂತ, ಪೂರೈಸೋದ್ರಲ್ಲೇ ಅವುಗಳ ಹೋರಾಟದ ಶಕ್ತಿ ಕುಗ್ಗುತ್ತಾ ಬರ್ತದೆ. ನೋಡಿ ನೋಡಿ ಕಣ್ಣು, ಕೇಳಿ ಕೇಳಿ ಕಿವಿ, ತಿಂದು ತಿಂದು ನಾಲಿಗೆ, ಅವುಗಳದ್ದೇ ಆದಂಥ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಚಂಡವೇಗನ ಆಕ್ರಮಣ ಅಂದರೆ ಹೀಗಿರ್ತದೆ. ವೇಗ ಬಹಳ, ಚಂಡ ಅಂದರೆ ಕ್ರೂರ. ಆ ಚಂಡವೇಗನ ಆಕ್ರಮಣದೊಳಗೆ ಮನುಷ್ಯನ ಆಯುಷ್ಯ ಕ್ಷೀಣಿಸ್ತದೆ. ಒಳಗಿರುವ ಪ್ರತಿ ಇಂದ್ರಿಯ ಅಶಕ್ತವಾಗ್ತಾವೆ. ಆಮೇಲೆ ಒಬ್ಬಳು ಬಂದ್ಲು ಅಂತ ಹೇಳಿದ್ನಲ್ಲ, ಮತ್ತೊಬ್ಬಳು ಅವಳು ಅವಳೊತ್ತು ಬಂದಿದ್ದಾಳೆ. ಇನ್ನೊಬ್ಬ ಬಂದ, ಅವನ ಹೆಸರು ಏನು ಅಂದರೆ ಪ್ರಜ್ವಾರ ಅಂತ ಬಂದ. ಪ್ರಜ್ವಾರ ಅಂದರೆ ಕೊನೆಗೆ ಬರೋ ಮೃತ್ಯು. ಮನುಷ್ಯ ದೇಹ ಬಿಡುವ ಹಿಂದಿನ ಕೆಲವು ಸಮಯದಲ್ಲಿ ಅವನು ಒಳಗೆ ಸೇರಿಕೊಳ್ಳುವಂತಹ ಒಂದು ವಿಚಿತ್ರ ಜ್ವರ ಅಂತದ್ದು. ಆ ಜ್ವರ ಬಂದಾಗ ಅವನಿಗೆ ತಡ್ಕೊಳ್ಳಿಕ್ಕಾಗಲ್ಲ. ಕೆಲವೇ ಸಮಯದೊಳಗೆ ದೇಹ ಬಿಟ್ಟು ಹೋಗಲೇಬೇಕು ಅವನಿಗೆ ಅಂತ ಅನ್ನೋ ಸ್ಥಿತಿ ಬಂದುಬಿಡ್ತದೆ. ಅವನು ಬಂದ. ಹೀಗೆ ಕಾಲಯವನ, ಅವನು ಪ್ರಜ್ವಾರ, ಕಾಲಕನ್ಯೆ ಮುಪ್ಪು, ಚಂಡವೇಗ, ಇವರೆಲ್ಲ ನಮ್ಮನ್ನು ದೇಹದಿಂದ ಅಸ್ಥಿರಗೊಳಿಸ್ತಾರೆ. ಆ 5 ತಲೆ ಹೆಡೆ ಹಾವು ಅಂದರೆ ಪ್ರಾಣ ಅಪಾನ ವ್ಯಾನ ಉದಾನ ಅನ್ನೋ ಹಾವು, ಅದು ಕೂಡ ಸುಸ್ತಾಗ್ತದೆ. ಪುರಂಜನಿ ಬುದ್ಧಿ, ಅವಳು ಕೂಡ ದೇಹ ಬಿಡುವಂತಾಗ್ತದೆ. ಅವಳನ್ನೇ ಸ್ಮರಣೆ ಮಾಡಿ ಮುಂದಿನ ಜನ್ಮಕ್ಕೆ ಬರ್ತಾನೆ ಅಂತೆಲ್ಲ ಕಥೆಯನ್ನು ಮುಂದುವರಿಸ್ತು. ಅವಿಜ್ಞಾತನನ್ನೇ ನೆನಪಿಸ್ಕೊಂಡ ಅಂತ ಅವನಿಗೆ ಸದ್ಗತಿ ಆಯಿತು. ಈ ಕಥೆ ನಡೆದಿದೆಯಾ? ಭಾಗವತದಲ್ಲಿ ಹೇಳಿರುವ ಕಥೆ ನಡೆದಿದೆಯಾ ಅಂತ ಶಿಲಾಶಾಸನ ಹುಡುಕ್ಲಿಕ್ಕೆ ಹೋಗಬಾರ್ದು. ಕೆಲವು ಕಥೆಗಳೆಲ್ಲ ನಡೆದಿದ್ದೆ, ಕೆಲವುಗಳನ್ನು ವೇದವ್ಯಾಸರು ನಮಗೋಸ್ಕರ ಅಂತ ಹೇಳ್ತಾರೆ. ತಾಯಿ ಮಕ್ಕಳಿಗೆ ಊಟ ಮಾಡಿಸುವಾಗ ಹೊಸ ಹೊಸ ಕಥೆ ಹೇಳಿ ಊಟ ಮಾಡಿಸ್ತಾಳೆ ದಿನ ಮಕ್ಕಳಿಗೆ. ಅವೆಲ್ಲ ನಡೆದಿತ್ತ ಅಂತ ಹೇಳಿ ಕೇಳಬೇಕಿಲ್ಲ. ಕೆಲವು ರಾಮಾಯಣ, ಮಹಾಭಾರತ, ಪಾಂಡವರ ಕಥೆ, ಕೃಷ್ಣನ ಕಥೆ, ಧ್ರುವರಾಜನ ಕಥೆ, ಅವೆಲ್ಲ ನಡೆದದ ಕಥೆಗಳೇ. ಕೆಲವುದನ್ನು ವೇದವ್ಯಾಸರು ನಮಗೋಸ್ಕರ ಅಂತ ನಮ್ಮನ್ನು ಪರಿವರ್ತನೆ ಮಾಡಲಿಕ್ಕೆ ಇಂಥ ಕಥೆಗಳನ್ನೆಲ್ಲ ತಿಳಿಸಿ, ನೋಡಿ ಹೀಗಾದ ಪುರಂಜನ, ನೀನು ಹಾಗಾಗಬೇಡ ಅಂತ ಬುದ್ಧಿವಾದ ಹೇಳಲಿಕ್ಕೆ ಹೇಳಿರ್ತಾರೆ. ನಾವು ಅದರಿಂದ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಆದದ್ದನ್ನು ಯಾವುದನ್ನು ತಡೆಗಟ್ಟಲಿಕ್ಕಿಲ್ಲ ಅಂತ ಅರ್ಥ ಈ ಕಥೆಯ ಉದ್ದೇಶ. ಯಾವುದನ್ನು ನೀನು ನಿನ್ನ ಸ್ವಂತ ಪ್ರಯತ್ನದಿಂದ ತಡೆಗಟ್ಟಲಿಕ್ಕಿಲ್ಲ. ಆದರೆ ಒಂದು ಅಂಶ, ಎಂಥ ವ್ಯಕ್ತಿಯು ಮನಸ್ಸು ಮಾಡಿದ ಅಂದರೆ ಅವಿಜ್ಞಾತನನ್ನು ಬಿಟ್ಟೂ ಬಿಡದೆ ಸ್ಮರಣೆ ಮಾಡಿ ಅವನ ಸಖ್ಯವನ್ನು ಚೆನ್ನಾಗಿ ಇಟ್ಟುಕೊಂಡ, ದೇವರ ಜೊತೆಯಲ್ಲಿ ಅವನ ಸಖ್ಯವನ್ನು ಇಟ್ಟುಕೊಂಡ ಅಂದರೆ ಅವನು ಈ ದೇಹದೊಳಗೆ ಇದ್ದು ಅವನೊಬ್ಬ ಪ್ರಹ್ಲಾದನಂತೆ, ಧ್ರುವನಂತೆ, ಅಕ್ರೂರನಂತೆ, ಕುಂತಿಯಂತೆ, ದ್ರೌಪದಿಯಂತೆ ದೇವರನ್ನು ಕಾಣಬಲ್ಲ ಅನ್ನೋ ಸಂದೇಶವನ್ನು ಭಾಗವತ ನಮಗೆ ತಿಳಿಸ್ತದೆ ಅಂತ ಅರ್ಥ. ನಾವೇನು ಮಾಡ್ತಿದ್ದೇವೆ, ಏನು ಮಾಡಬೇಕಿದೆ, ಅದಕ್ಕೆ ಪುರಂಜನನ ಕಥೆ. ಒಬ್ಬ ರಾಜ ಇದ್ದ ಅಂದೆ ಹಿಂದೆ, ಪ್ರಾಚೀನ ಬರ್ಹಿ.
ಅವನಿಗೆ ಸುಖ ಬೇಕಾಗಿತ್ತು, ನೆಮ್ಮದಿ ಬೇಕಾಗಿತ್ತು, ಎಲ್ಲ ಇತ್ತು. ಈ ನೆಮ್ಮದಿ ಒಂದು ಸಿಗ್ತಿರಲಿಲ್ಲ. ಶ್ರೀಮಂತಿಕೆ ಇತ್ತು, ಬೇಕಾದಂಥ ಅಧಿಕಾರ ಇತ್ತು, ಅವನಿಗೆ ಮಕ್ಕಳುಗಳಿತ್ತು, ಹೆಂಡತಿಯರಿದ್ದರು, ಆಳು ಕಾಳುಗಳಿತ್ತು, ವಾಹನ ಇತ್ತು, ರತ್ನಗಂಬಳಿ ಇತ್ತು, ಸಿಂಹಾಸನ ಇತ್ತು, ಏನಿರಲಿಲ್ಲ, ನೆಮ್ಮದಿ ಒಂದಿರಲಿಲ್ಲ. ಆ ನೆಮ್ಮದಿ ಇಲ್ದಿದ್ದಕ್ಕೆ ಆತ ಎಲ್ಲರನ್ನ ಕೇಳ್ಕೊಂಡು ಬರ್ತಿದ್ದ. ಎಲ್ಲ ಇದೆ, ನೆಮ್ಮದಿ ಇಲ್ಲ, ಏನು ಮಾಡಬೇಕು? ಕೇಳಿದ ಮೇಲೆ ಸುಮ್ಮನೆ ಇರ್ತಿದ್ರೆ ಅವರಾದರೂ ದೈವಜ್ಞರನ್ನು ಕೇಳಿದರೆ ಸ್ವಲ್ಪ ಗ್ರಹಗತಿ ಹೆಚ್ಚು ಕಡಿಮೆ ಆಗಿದೆ, ಹೀಗಾಗಿ ನಾಳೆ ಯುಗಾದಿ ಬರ್ತದಲ್ಲ, ನಿಮ್ಮದು ನೋಡಿ ದಶೆನೇ ಚೇಂಜ್ ಆಗಿಬಿಡ್ತದೆ. ಏನೋ ಉತ್ಸಾಹ, ಭಾಳ ಸಂತೋಷ. ಸ್ವಲ್ಪ ಹಾಗೆ ಹೇಳಬೇಕಾದದ್ದೇ, ಇಲ್ಲ ಅಂತ ಅನ್ನಬಾರ್ದು, ಭಾಳ ಸಂತೋಷ ಅದು. ಹಾಗೆ ಹೇಳೋದ್ರಿಂದ ಎಷ್ಟೋ ಜನರು ಅನುಕೂಲ ಆಗಿರ್ತದೆ. ಇನ್ಯಾರನ್ನಾದರೂ ಕೇಳಿ, ಅವರು ಮತ್ತೊಂದು ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಅಡುಗೆ ಮನೆ ಯಾವ ದಿಕ್ಕಿಗಿದೆ ಹೇಳಿ. ನಿಮ್ಮ ಮನೆ ಇವತ್ತು ಹೋಗಿ ನೋಡ್ಬೇಕದು, ಅಡುಗೆ ಮನೆ ಯಾವ ದಿಕ್ಕಿಗಿದೆ. ಹೌದು, ಏನೋ ಮತ್ತು ಯಾವುದೋ ಒಂದು ದಿಕ್ಕಿಗೆ ಇರಲೇಬೇಕೆ ಅಡುಗೆ ಮಾಡಿದ ತಪ್ಪಿಗೆ. ಅದಕ್ಕೆ ಆತ ಏನೋ ಹೇಳಿದ ಕೂಡಲೇ ಅದು ಸ್ವಲ್ಪ ಬದಲಾಗಬೇಕಾಗಿದೆ. ಅದು ಆ ಗೋಡೆ ಎಲ್ಲ ಬೀಳಿಸಿ, ಆಮೇಲೆ ಮನೆ ಕಟ್ಸಿದ್ರಕ್ಕಿಂತ ಜಾಸ್ತಿ ಖರ್ಚು ಅದಕ್ಕೆ ಮಾಡಿ ಆಗಲಿ. ಅದೊಂದು ಯಾಕಂದ್ರೆ ನಾನಿಲ್ಲಿ ಯಾರ್ದು ಹೊಟ್ಟೆಪಾಡಿಗೆ ಕಲ್ಲು ಹೊಡಿತಿದ್ದೀನಿ ಅಂತ ಅಂದ್ಕೊಳ್ಬೇಡ್ರಿ. ಅವ್ರವ್ರದ್ದು ಪ್ರಪಂಚ ನಡಿಬೇಕಾದದ್ದೇ, ಅವ್ರವ್ರದ್ದೇ ಪ್ರಪಂಚ ನಡೀಲಿ ಅಂತ ಹೇಳಿ ಭಗವಂತ ಅಂಥವ್ರನ್ನ ಅವ್ರಿಗೆ ಸೃಷ್ಟಿ ಮಾಡಿರ್ತಾನೆ, ನಮ್ಮಂಥವ್ರಿಗೆ ಅವ್ರನ್ನ ಸರಿಯಾಗಿ ಎಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿರ್ತಾನೆ. ಹಾಗೆ ಇನ್ನೊಬ್ಬರನ್ನ ಕೇಳ್ರಿ ಮತ್ತೊಂದು ಹೇಳ್ತಾರೆ, ಏನೋ ಒಂದು ಹೇಳ್ತಾರೆ, ಅವರಿಗೆ ಅದು ನೆಮ್ಮದಿ ಸಿಗಬೇಕು ಕೊಟ್ಟು. ಇವನಿಗೆ ಪದೇ ಪದೇ ಯಾರೋ ಸಿಗ್ತಿದ್ರಲ್ಲ, ಅವ್ರು ಹೇಳಿದ್ರಂತೆ, ನಿಂಗೆ ನೆಮ್ಮದಿ ಸಿಗಬೇಕಾ, ಒಂದು ಕೆಲಸ ಮಾಡು, ಇಂಥ ತಿಥಿ, ಇಂಥ ಮುಹೂರ್ತ, ಇಂಥ ನಕ್ಷತ್ರದಲ್ಲಿ ಒಂದು ಹೋಮ ಮಾಡಿಸ್ಬಿಡೋಣ. ಆ ಹೋಮದಲ್ಲಿ ಹೀಗೊಂದು ಬಲಿ ಬೇರೆ ಹೇಳಿದ್ರು, ಒಂದು ಬಲಿ ಕೊಡಿಸಿಬಿಡು, ನೋಡಿ ನಿನಗೇನಾಗ್ತದೆ, ಆಮೇಲೆ ನೀನು ಹಿಡಿಯೋರೇ ಇಲ್ಲ ಅಂತ. ಸರಿ ಅಂತ ಅವ್ರ ಮಾತುಗಳನ್ನು ಕೇಳಿದೆನೋ, ಹೋದ್ನೇನೋ ಬಲಿ ಕೊಟ್ಟನೇನೋ. ಇಷ್ಟು ಕೊಟ್ಟಿದ್ದಾನೆ ಬಲಿ, ಲೆಕ್ಕ ಇಲ್ಲದಷ್ಟು ಹೋಮ, ಲೆಕ್ಕ ಇಲ್ಲದಷ್ಟು ಬಲಿ ಕೊಟ್ಬಿಟ್ಟಿದ್ದಾನೆ. ಆದರೆ ಫಲ ಸಿಗ್ತಾ? ಅವನು ಬಯಸಿದಂತೆ ಅವನಿಗೆ ಫಲ ಸಿಗ್ತಿರಲಿಲ್ಲ. ನಾರದರು ಬಂದರು, ಇದೇ ವಿಷಯಗಳನ್ನು ತೋಡ್ಕೊಂಡ. ಇಷ್ಟು ಬಲಿ ಕೊಟ್ಟೆ, ಇಷ್ಟು ಹೋಮ ಮಾಡಿದೆ, ಇಷ್ಟು ಕಡೆಯಲ್ಲಿ ಜಾತಕ ತೊಗೊಂಡು ಹೋಗಿ ತೋರಿಸಿದೆ, ಇಷ್ಟು ಕನ್ಸ್ಟ್ರಕ್ಷನ್ ವರ್ಕ್ ಮಾಡಿದೆ, ದಿಕ್ಕಿಗೆ ಸರಿಯಾಗಿ ಮನೆ ಕಟ್ಟಿಸಿದೆ, ಇಷ್ಟು ದಾನ ಕೊಟ್ಟೆ ಅಂತ ದಾನದ ಪಟ್ಟಿ ಬೇರೆ ಹೇಳ್ಕೊಂಡ. ಪಾಪ ಎಲ್ಲ ಕಡೆ ಬೋರ್ಡ್ ಹಾಕ್ಸಿದ್ದ, ಮಠಗಳಲ್ಲಿ ದೇವಸ್ಥಾನಗಳಲ್ಲೆಲ್ಲ ಮಹಾದಾನಿಗಳು ಬೇರೆ, ಸಾಮಾನ್ಯ ದಾನಿಗಳು ಬೇರೆ ಅಂತ ಹಾಕ್ಸಿದ್ದ. ಹಂಗೆ ಒಂದು ಪಾಪ ದೊಡ್ಡ ಪೋಷಕ ಅಂತ ದಾನಿ ಹಾಕ್ಸಿದ್ದ. ಅಲ್ಲಿ ಇನ್ನೊಂದು ಕಡೆಯಲ್ಲೂ ಪಾಪ ಬಂಗಾರದ ಕವಚ ಬೇರೆ ಅದು ಇದು ಮಾಡಿಕೊಟ್ಟಿದ್ದ. ಎಲ್ಲ ತಂದೆಲ್ಲ ಪಟ್ಟಿ ಹೇಳ್ಕೊಂಡು, ಇಷ್ಟು ಕೊಟ್ಟಿದ್ದೀನಿ ನಾನು, ಅಷ್ಟು ಕೊಟ್ಟಿದ್ದೀನಿ. ಇಷ್ಟಾದರೂ ನಾರದರು ನನಗೆ ನೆಮ್ಮದಿ ಸಿಗ್ತಾ ಇಲ್ಲ, ದೇವ್ರು ಯಾಕೋ ನನ್ನ ಮೇಲೆ ತೋರಿಸ್ತಿಲ್ಲ ಕರುಣೆಯನ್ನು ಶುರು ಮಾಡಿಬಿಟ್ಟು. ನಾರದರು ಏನು ಮಾಡಬೇಕು? ಈತನನ್ನು ಕರ್ಕೊಂಡು, ಬಾ ರಾಜ, ನಿನ್ನನ್ನು ಸ್ವಲ್ಪ ಹೊತ್ತಿಲ್ಲೇ ವಿಹಾರಕ್ಕೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ ಅಂತ ಹೇಳಿ ಕರ್ಕೊಂಡು ಹೊರಟು. ರಾಜ್ಯದಿಂದ ನಾರದರ ಜೊತೆಗೆ ವಿಹಾರ ತಾನೇ ಹೋಗಿ ಬಂದ್ರಾಯಿತು ಅಂತ. ನಾರದರೇನು ಅವನಿಗೆ ಅಪರಿಚಿತರಾಗಿರಲಿಲ್ಲ. ಪ್ರಾಚೀನ ಬರಿಹಿಗೆ ರಾಜನ ಹೆಸರಿನಲ್ಲೇ ಸ್ವಾರಸ್ಯ ಇದೆ. ಪ್ರಾಚೀನಾಗ್ರಹ ಕುಶಾಯಸ್ಮಾತ್ ನೋಡ್ರಿ, ಹರಿವಂಶ ಹೇಳ್ತದೆ. ಆತ ನಡೆದುಕೊಂಡು ಹೋಗ್ತಾ ಇದ್ದರೆ ಅವನ ಹಿಂದೆ ದರ್ಬೆಗಳು ಅವನ ಮುಖವಾಗೇ ಬರ್ತಿದ್ವಂತೆ. ಅದಕ್ಕೆ ಅವನಿಗೆ ಹೆಸರು ಪ್ರಾಚೀನ ಬರ್ಹಿ. ಸಂಸ್ಕೃತದಲ್ಲಿ ಬರ್ಹಿ ಅಂದರೆ ದರ್ಬೆಗಳು, ದರ್ಬೆಗೆ ಬರ್ಹಿ ಅಂತ ಹೆಸರು. ಪ್ರಾಚೀನಾಗ್ರಹ ಕುಶಾಯಸ್ಮಾತ್, ಅಷ್ಟು ವಿಚಿತ್ರ ವ್ಯಕ್ತಿತ್ವ ಅವನು. ಅದಕ್ಕಾಗಿ ಅವನಿಗೆ ಶರಣಾಗ್ತಿದ್ರಂತೆ ಎಂಥೆಂಥವರು ಕೂಡ. ಬರ್ಹಿ ಅಂದರೆ ದರ್ಬೆ ಅನ್ನೋ ಅರ್ಥ ಹೇಳಿದ್ರಿಂದ ಇನ್ನೊಂದು ವಿಷಯ ಹೇಳ್ತಾರೆ. ಅವನು ಎಷ್ಟು ಯಾಗ ಮಾಡಿದ್ದ, ಅದಕ್ಕೆಲ್ಲ ಉಪಯೋಗಿಸ್ಬೇಕಲ್ವ, ಹೆಚ್ಚು ದರ್ಬೆಗಳಿಗೆ ಉಪಯೋಗಿಸ್ಬೇಕು. ಯಾಗ ಯಜ್ಞ ಮಾಡುವಾಗ ದರ್ಬೆಗಳನ್ನು ಜಾಸ್ತಿ ಉಪಯೋಗಿಸ್ತಾರೆ. ತಾನು ಮಾಡುವ ತನ್ನ ನೆಮ್ಮದಿಗೋಸ್ಕರವಾಗಿ ಅತಿಯಾಗಿ ದರ್ಬೆಗಳನ್ನು ಬೆಳೆಸಿಸಿದ್ದಂತೆ. ಅದನ್ನು ಕತ್ತರಿಸೋದು ಯಾಗ ಮಾಡಿಸೋದು. ಪ್ರಾಣಿಗಳನ್ನು ಕತ್ತರಿಸಿ ಬಲಿನೂ ಕೊಟ್ಬಿಟ್ಟಿದ್ದ.
ಸರಿ ಬಾ ವಿಹಾರಕ್ಕೆ ಅಂತ ಕರ್ಕೊಂಡು ಹೋದರು. ಇದ್ದಕ್ಕಿದ್ದಾಗೆ ಒಂದು ಗುಹೆ ಒಳಗೆ ಬಂದರು. ಆ ದೊಡ್ಡ ಗುಹೆ ಒಳಗೆ ಕತ್ತಲು ಕವಿದಿದೆ. ಇನ್ನೂ ಒಳಗೆ ಬಾ ಅಂತಿದ್ದಾರೆ. ಒಳಗೆ ಕರ್ಕೊಂಡು ಹೋಗ್ತಾರೆ. ವಿಚಿತ್ರ ವಿಚಿತ್ರ ಪ್ರಾಣಿಗಳ ಮುಖ, ಆಡು, ಕೋಣ, ಅವುಗಳು ಕಣ್ಣು ತೆಗೆದಿದೆ, ಕ್ರೂರವಾದ ಕಣ್ಣು, ಕೋಡು ಬೆಳೆದಿದೆ, ಅವಕ್ಕೆ ನಾಲಿಗೆ ಚಾಚಿದೆ. ಬಂದಾದರೂ ಬರಲಿ ನೋಡೇ ಬಿಡ್ತೇವೆ ಅಂತ ಯಾರನ್ನೋ ಪ್ರತೀಕ್ಷೆ ಮಾಡ್ತಾ ಇದ್ದಾವೆ. ಯಾವುದು ಕರ್ಕಶ ಧ್ವನಿ ಕೇಳ್ತಾ ಇದೆ, ಕೆಸರು ಹೊಲಸು ದುರ್ವಾಸನೆ ಬರ್ತಾ ಇದೆ, ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇದೆಲ್ಲ ಪರಿಸ್ಥಿತಿ ಅವನಿಗೆ ಬಹಳ ಗಂಭೀರ ಆಯಿತು. ಕಣ್ಣು ಕತ್ತಲು, ಶಬ್ದ ಸರಿಯಿಲ್ಲ, ಕರ್ಕಶ ಧ್ವನಿ, ಪ್ರಾಣಿಗಳ ವಿಚಿತ್ರ ವಿಚಿತ್ರ ರುಂಡಗಳು ಎಲ್ಲ ನೋಡಿ ಒಳಗಡೆಯಲ್ಲಿ ಹಿಂಸೆ ಆಗ್ತಾ ಇದೆ. ದುಃಖ ಪಡ್ತಾ ಇದ್ದಾನೆ. ಏನಿದೆ ಎಲ್ಲ ಹೀಗೆ ಹಾಕಿದೆ. ಬಹಳ ಹೊತ್ತು ಅಲ್ಲಿ ನೋಡ್ಲಿಕ್ಕೆ ಆಗದೇ ಇರೋ ಸ್ಥಿತಿ. ಅಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಮನೆಗೆ ಕರ್ಕೊಂಡು ಬಂದ್ರಂತ. ತನ್ನ ಪಟ್ಟಣಕ್ಕೆ ಕರ್ಕೊಂಡು ಬಂದರು. ಕೇಳ್ದ, ನಾರದ್ರೆ ವಿಹಾರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದಿದ್ರಿ, ನಮ್ಮ ಮನೆಯೇ ಚೆನ್ನಾಗಿತ್ತು ನೀವು ಕರ್ಕೊಂಡು ಹೋದದ್ರಕ್ಕಿಂತ ಅಂತಂದ. ನಾನೇ ನೀವು ಹೇಳಿದರೆ ನಮ್ಮ ಉದ್ಯಾನವನನೇ ಇತ್ತು, ಎಲ್ಲಿಗೋ ಕರ್ಕೊಂಡು ಹೋದ್ರಲ್ಲ ನೀವು ಅಂತ. ಎಲ್ಲಿಗೆ ಕರ್ಕೊಂಡು ಹೋಗಿದ್ರಿ? ಅದು ಏನು ಧ್ವನಿ ಬರ್ತಾ ಇತ್ತಲ್ಲ ಅಲ್ಲಿ, ಯಾಕಷ್ಟು ಪ್ರಾಣಿಗಳ ರುಂಡ, ಯಾರನ್ನು ಅವ್ರು ನಿರೀಕ್ಷೆ ಮಾಡ್ತಾ ಇದ್ವು. ಹೋದರೆ ಸಾಕು ಅವ್ರನ್ನ ಕೊಂದು ಬಿಡಬೇಕು ಅನ್ನೋಷ್ಟು ಅವ್ರ ಕಣ್ಣು ಅಗಲ ಮಾಡ್ಕೊಂಡಿದ್ವಲ್ಲ, ಏನಂತ ಕೇಳ್ತೀಯಲ್ಲೋ ಅಂದ್ರಂತೆ ನಾರದರು. ಏನಂತ ಕೇಳ್ತೀಯಲ್ಲಪ್ಪ ನಾರದ, ಇದು ಪ್ರಾಚೀನ ಬರ್ಹಿ. ಯಾವ್ಯಾವ ಪ್ರಾಣಿಗಳ ರುಂಡ ಕತ್ತರಿಸಿದ್ದಿ ಅವೆಲ್ಲ ಪ್ರಾಣಿಗಳು ನಿನ್ನನ್ನು ಅಲ್ಲಿ ಕಾಯ್ತಾ ಇದ್ದಾವೆ ಅಂತಂದ್ರಂತೆ. ಇದೇ ಮಾಂಸ ಅಂದ್ರೆ ಅರ್ಥ. ಮಾಂಸ, ಯಾಕೆ ಮಾಂಸವನ್ನು ಸ್ವೀಕಾರ ಮಾಡಬಾರ್ದು ನಾವು? ತದಿದಂ ಮಾಂಸಸ್ಯ ಮಾಂಸತ್ವಂ ಮಹಾಭಾರತ ಹೇಳ್ತದೆ. ಸಂಸ್ಕೃತದಲ್ಲಿ ಮಾಂ ಅಂದರೆ ಏನರ್ಥ? ನನ್ನನ್ನು ಅಂತ ಅರ್ಥ. ಸಹ ಅಂದ್ರೆ ಅರ್ಥ ಅವನು ಅಂತ ಅರ್ಥ. ಇಂದು ನಾವು ಯಾವ ಪ್ರಾಣಿಯನ್ನು ಕೊಲ್ತೇವೆ, ನಾಳೆ ಅದು ನಮ್ಮನ್ನು ಕೊಲ್ತದಂತೆ. ಅದಕ್ಕೆ ಮಾಂಸ. ಇವತ್ತು ನಾವು ಯಾವ್ಯಾವುದನ್ನು ಕತ್ತರಿಸಿ ತಿಂತೇವೆ, ಅದೆಲ್ಲ ಪುನಃ ನಮ್ಮನ್ನು ಕತ್ತರಿಸಿ ತಿಂತದಂತೆ. ಹೀಗಾಗಿ ನಾವು ಜನನ ಮರಣದ ಚಕ್ರದಿಂದ ಹೊರಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮಾಂಸ ಸೇವನೆಯನ್ನು ಅದಕ್ಕೆ ನಿಷೇಧ ಮಾಡಿದರು ಹಿರಿಯರೆಲ್ಲ. ನೀನು ಜನನ ಮರಣದ ಚಕ್ರದಿಂದ ಹೊರಬರಬೇಕಾ, ಹಾಗಾದರೆ ಮಾಂಸಾಹಾರವನ್ನು ಬಿಡು ಅಂತ ನಿಷೇಧ ಮಾಡಿದ್ರಂತೆ. ತೋರಿಸಿದ್ರು, ನೀನು ಎಷ್ಟು ನೆಮ್ಮದಿಗೋಸ್ಕರ ಯಜ್ಞಯಾಗದ ನೆಪ ಒಡ್ಡಿ ಬಲಿ ಕೊಟ್ಟಿದ್ದಿ, ಅವೆಲ್ಲ ನೋಡು, ಬಲಿ ಕೊಟ್ಟದ್ದು ಪ್ರಾಣಿಗಳೆಲ್ಲ ನಿನ್ನನ್ನೇ ನಿರೀಕ್ಷೆ ಮಾಡ್ತಿದ್ದಾವೆ. ಯಾವಾಗ ಬರ್ತಾನೋ ಪ್ರಾಚೀನ ಬರ್ರಿ, ಯಾವಾಗ ಅವನನ್ನು ನಾವು ತಿಂದೆವೋ ಅಂತ ಕಾಯ್ತಿದ್ದಾವೆ ನೋಡು ಅಂದ್ಬಿಟ್ರಂತೆ. ಯೋಚಿಸಿದರೆ ಎಷ್ಟು ಗಂಭೀರ ಇದೆ. ಮನುಷ್ಯರು ಕುತರ್ಕಕ್ಕೆ ಒಳಗಾಗ್ತಾರೆ. ಯಾವ ಕುತರ್ಕ? ಜೀವೋ ಜೀವಸ್ಯ ಜೀವನಂ ಅಂತ ಒಂದು ಮಾತನ್ನು ಹೇಳಿ, ಜೀವರಿಗೆ ಜೀವನೇ ಜೀವನ ಅಂತ ಹೇಳಿ ಇವತ್ತು ಅತಿ ಬುದ್ಧಿವಂತಿಕೆ ಮೆರೆಯುವಂತಹ ಭಾರೀ ದೊಡ್ಡ ಪ್ರಜ್ಞಾವಂತ ಸಮಾಜ ಮಾಂಸಾಹಾರವನ್ನು ವಿಧಿಗೊಳಿಸ್ರಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ, ನಿಯಮಿತಗೊಳಿಸ್ರಿ ಅಂತ. ಬಹಳ ಡೇಂಜರ್ ಇದು. ಆಸ್ತಿಕ ಸಂಪತ್ತು, ಆಸ್ತಿಕ ಸಮಾಜ ಎಲ್ಲಿ ಹೋಗ್ತಾ ಇದೆ ಯೋಚನೆ ಮಾಡಬೇಕು. ಆದರೆ ಭಾಗವತ ಪ್ರಾಚೀನ ಬರಿಹೆ ಕಥೆ ಹೇಳಿ ನರಕವನ್ನೇ ದರ್ಶನ ಮಾಡಿಸಿ ನಾರದರು ಇನ್ನೊಂದು ಸಲ ಇಂಥ ಬಲಿ ಕೊಡೋ ಸಾಹಸ ಮಾಡಬೇಡವೋ ಅಂತ ಅವನಿಗೆ ಬುದ್ಧಿವಾದ ಹೇಳಿದ್ರಂತೆ. ಎರಡನೇ ಅಂಶ, ಇದರ ಮೇಲಿಂದೊಂದು ಅಂಶ ಇದೆ. ಬಲಿ ಕೊಟ್ಟು ಇನ್ನೊಂದು ಪ್ರಾಣಿಯನ್ನು ಹಿಂಸೆ ಮಾಡಿ ನಾವು ನೆಮ್ಮದಿ ಪಡಿತೇವೆ ಅನ್ನೋದಿದೆ ಅಲ್ಲ, ಇದು ವೈದಿಕ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ಇದು ಈ ಹಿಂಸೆ ಯಾವತ್ತೂ ಭಾಗವತ ಒಪ್ಪಲಿಲ್ಲ. ಅಹಿಂಸೆಯನ್ನು ಭಾಗವತ ತನ್ನ ಧರ್ಮವಾಗಿ ಬೋಧನೆ ಮಾಡ್ತು. ನೋಡಿ, ಭಾಗವತ ಧರ್ಮಗಳಲ್ಲಿ ಅಹಿಂಸೆಯನ್ನು ಮನುಷ್ಯ ಅಳವಡಿಸ್ಕೊಳ್ಳಿ ಅಂತ ಈ ಚರಿತ್ರೆಯಿಂದ ಸಂದೇಶವಾಗಿ ಕೊಡ್ತು. ಮತ್ತೊಂದು ಅಂಶವನ್ನು ಭಾಗವತ ಹೇಳ್ತದೆ, ಇದು ನಿಜವಾದ ಮೇಲಿನ ಸ್ತರ. ನಾವು ಇನ್ನೊಂದನ್ನು ಹಿಂಸೆ ಮಾಡದೇನೆ ಇರೋದು ಒಂದಾದರೆ, ಇನ್ನೊಂದು ಸ್ವಲ್ಪ ಮೇಲಿನ ಸ್ತರ, ಬೇರೆ ಬಹಳ ಕಷ್ಟ ಏನಿಲ್ಲ. ಅದು ಭಾಗವತದಲ್ಲೇ ಹೇಳಿಕೊಡ್ತದೆ, ಯಾವ ಕಾರಣಕ್ಕೂ ಫಲದ ಆಸೆಯಿಂದಲೇ ಕರ್ಮಗಳನ್ನು ಮಾಡಬೇಡ ಅಂತ ಹೇಳ್ತಾರೆ. ಮನುಷ್ಯ ಫಲದ ಆಸೆಯಿಂದ ಕರ್ಮಗಳನ್ನು ನಡೆಸ್ತಾನಲ್ಲ, ಅದು ಅವನಿಗೆ ಎಲ್ಲ ಥರದ ನೆಮ್ಮದಿಯನ್ನು ಕಿತ್ತುಕೊಳ್ತದಂತೆ.
ಯಾವಾಗ ದೇವರ ಪ್ರೀತಿಗಾಗಿ ಕರ್ತವ್ಯವನ್ನು ಮಾಡ್ತಾನಲ್ಲ, ಅವನಿಗೆ ಬೇಡ ಅಂದರೂ ನೆಮ್ಮದಿ ಸಿಗ್ತದಂತೆ. ಇದೇ ರಹಸ್ಯ. ಪುರಂಜನ ಉಪಾಖ್ಯಾನದ ಪೂರ್ವದಲ್ಲಿ ಹೇಳಿದ್ದಿದ್ದನ್ನು. ನೀನು ಆಸೆಯಿಂದ, ಫಲದ ಆಸೆಯಿಂದ ಮಾಡಿದಿ, ಅದೇ ದೇವರ ಪ್ರೀತಿಯಾಗಲಿ ಅಂತ ಮಾಡು. ವೇದದಲ್ಲಿ ಹೇಳಿದ ಹಾಗೆ ಮಾಡು, ಪುರಾಣಗಳಲ್ಲಿ ಹೇಳಿದ ಹಾಗೆ ಮಾಡು, ಆಚಾರವಂತನಾಗು. ಯಾವ ವರ್ಣದಲ್ಲೇ ಹುಟ್ಟು, ಹೆಣ್ಣಾದರೂ ಸರಿ ಗಂಡಾದರೂ ಸರಿ, ಹಾಗೆ ನೀನು ಮಾಡು. ನಿನಗದರಿಂದ ಬಹಳಷ್ಟು ನೆಮ್ಮದಿ ಸಿಗ್ತದೆ. ನೆಮ್ಮದಿ ಇರೋದು ಭಗವಂತನ ಪ್ರೀತಿಯಾಗಲಿ ಅಂತ ಕರ್ಮ ಮಾಡಿದಾಗ. ನೆಮ್ಮದಿ ಇರೋದು ಪ್ರಾಣಿಗಳನ್ನು ಬಲಿ ಕೊಟ್ಟು ಸಂಪಾದಿಸೋದು ಅಲ್ಲ ಅಂತ ಉಪದೇಶ ಮಾಡಿಬಿಟ್ರಂತೆ. ಇವತ್ತು ದೊಡ್ಡ ದೊಡ್ಡ ಯುದ್ಧಗಳೇ ನಡೀತಾ ಇದ್ದಾವೆ ದೇಶಗಳಿಗೆ. ಎಲ್ಲ ಸ್ವಾರ್ಥ, ಎಲ್ಲ ಅಧಿಕಾರದ ಆಸೆ, ಎಲ್ಲ ಹಣದ ಆಸೆ. ಆದರೆ ಭಾಗವತಗಳು ಉಪದೇಶ ಮಾಡ್ತಾ ಇರೋದು ಸ್ವಾರ್ಥ ಬಿಡು, ಅಧಿಕಾರದ ಲಾಲಸೆಯನ್ನು ಬಿಡು, ಇನ್ನೊಬ್ಬ ಪ್ರಾಣಿಗಳನ್ನು ಮೊದಲು ಮಾಡಿಕೊಂಡು ಹಿಂಸೆ ಮಾಡೋದನ್ನು ಬಿಡು, ಅಹಿಂಸೆಯನ್ನು ಅಳವಡಿಸ್ಕೋ, ದೇವರ ಪ್ರೀತಿಯಾಗಿ ಕರ್ತವ್ಯ ಕರ್ಮಗಳನ್ನು ಮಾಡು. ಅದು ನಿನ್ನನ್ನು ನೆಮ್ಮದಿಯಿಂದ ಇಡುತ್ತದೆ. ಇಷ್ಟು ಉದಾರವಾದ ಧರ್ಮವನ್ನು ಜಗತ್ತಿಗೆ ಬೋಧಿಸ್ತಾ ಇದೆ ಶ್ರೀಮದ್ ಭಾಗವತ. ಇದನ್ನು ಮಾಡಿ ನೋಡಬೇಕು, ಪ್ರಾಕ್ಟೀಸ್ ಮಾಡಿ. ಮನುಷ್ಯ ಯಾವುದೇ ಕರ್ಮಗಳನ್ನು ಮಾಡಿ ದೇವರ ಪ್ರೀತಿಗಾಗಿ ಅಂತ ಮಾಡಲಿ, ಅದು ಅದ್ಭುತವಾದ ನೆಮ್ಮದಿಯನ್ನು ಕೊಡ್ತದೆ. ಮಾಡುವ ಸ್ನಾನ, ದಾನ, ಜಪ, ತಪ, ಪಾರಾಯಣ ಎಲ್ಲವೂ ಕೂಡ ಅವನಿಗೆ ನೆಮ್ಮದಿ ಯಾವಾಗ ಕೊಡ್ತದೆ ಅಂದರೆ ದೇವರ ಪ್ರೀತಿ ಅಂತ ಉದ್ದೇಶ ಇಟ್ಟುಕೊಂಡು ಮಾಡಬೇಕಂತ. ಹೀಗೆ ಈ ಭಾಗವತ ಧರ್ಮ ನಮಗೆಲ್ಲ ನೆಮ್ಮದಿಯನ್ನು ಕೊಡುವಂಥದ್ದು ಅಂತ ಉಪದೇಶ ಮಾಡಿದೆ. ಇದು ಪುರಂಜನ ಉಪಾಖ್ಯಾನ. ಇದೆಲ್ಲ ಉತ್ತಾನಪಾದನ ಚರಿತ್ರೆಯನ್ನು ಪ್ರಾರಂಭ ಮಾಡಿ ಹೇಳಿದ್ದು. ನಾಳೆ ಪ್ರಿಯವ್ರತ ಅಂತ ಸ್ವಯಂಭೂ ಮನುವಿನ ಮತ್ತೊಬ್ಬ ಮಗ, ಅವನ ವಂಶದ ಚರಿತ್ರೆ, ಋಷಭನ ಉಪದೇಶ, ಅಲ್ಲಿ ನೋಡುವ ಭಾಗವತ ಧರ್ಮಗಳು, ಅದರ ಚಿಂತನೆಯನ್ನು ಮಾಡೋಣ. ಈ 7 ದಿನಗಳ ಭಾಗವತದಲ್ಲಿ ದಿನಾ ಒಂದೊಂದು ಶ್ಲೋಕವನ್ನಾದರೂ ನಿಮ್ಮಿಂದ ಹೇಳಿಸಿ, ನಾನು ಅದನ್ನು ಹೇಳಿ ಒಂದು 5 ಬಾರಿ ದೇವರಲ್ಲಿ ಪ್ರಾರ್ಥಿಸೋಣ ಅಂತ ಅಪೇಕ್ಷೆ ಇದೆ. ಇವತ್ತೊಂದು ಶ್ಲೋಕ ರಾಮನ ಸ್ತೋತ್ರ ಬಹಳ ಜನರಿಗೆ ಬರ್ತಿರ್ತದೆ, ಆದರೂ ಒಂದು 5 ಬಾರಿ ಹೇಳಿಸ್ತೇನೆ. ಅದನ್ನು ಹೇಳಿ ದೇವರಲ್ಲಿ ಸಮರ್ಪಿಸೋಣ. ಆಪದಾಮಪಹರ್ತಾರಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಭೂಯೋ ಭೂಯೋ ನಮಾಮ್ಯಹಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣ.